ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ಇವತ್ತು ಒಂದು ಕೌಂಟರ್ ರೆವಲ್ಯೂಷನ್ ಅಂತ ಹೇಳ್ಬೋದು. ಅಂತಹ ಒಂದು ಪರಿಸ್ಥಿತಿಯನ್ನು ನಾವು ಮುಟ್ಟಿದ್ದೇವೆ. ರಕ್ತಪಾತವಿಲ್ಲದೆ ಈ ರಾಷ್ಟ್ರದಲ್ಲಿ ಕ್ರಾಂತಿಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಭಾರತದ ಸಂವಿಧಾನ ಸಾಮಾಜಿಕ ನ್ಯಾಯದ ಪರಿಕರಗಳನ್ನು, ಕಾರ್ಯಕ್ರಮವನ್ನು ಅನಾವರಣಗೊಳಿಸಿದೆ. ಆದರೆ ಯಾರ ಬಲಾಢ್ಯತೆಯನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ನಿಮಗೊಂದು ಸೂಕ್ಷ್ಮತೆ ಕೊಡೋದಾದರೆ, ಕರ್ನಾಟಕದಲ್ಲಿ ಮೀಸಲಾತಿ ಬಂದದ್ದು ಇಡೀ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ 1874ನೇ ಇಸ್ವಿಯಲ್ಲಿ. ಆಗ ಬಂದದ್ದು ಒಂದೇ ಉದ್ದೇಶ, ಏನು ಅಂತಂದರೆ ಸರ್ಕಾರಿ ಸೇವೆಯಲ್ಲಿ ಬ್ರಾಹ್ಮಣರ ಪ್ರಾಬಲ್ಯ ಜಾಸ್ತಿ ಇದೆ. ಪ್ರಿಪಾಂಡ್ರೆನ್ಸ್ ಆಫ್ ಬ್ರಾಹ್ಮಿನ್ಸ್, ಟು ಬ್ರಿಂಗ್ ಡೌನ್ ದಿ ಪ್ರಿಪಾಂಡ್ರೆನ್ಸ್ ಆಫ್ ಬ್ರಾಹ್ಮಿನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅದು ಇತಿಹಾಸ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ತದನಂತರ ಸಂವಿಧಾನ ರಚನೆ ಮಾಡೋ ಸನ್ನಿವೇಶದಲ್ಲಿ ಬ್ರಾಹ್ಮಣರ ಪ್ರಾಬಲ್ಯತೆಯ ಬಗ್ಗೆ ಪ್ರಸ್ತಾಪ ಮಾಡದೆ ಯಾವ ಜಾತಿಗಳಿಗೆ ಸರ್ಕಾರಿ ಸೇವೆಯಲ್ಲಿ ಸೂಕ್ತ ಪ್ರಾತಿನಿಧ್ಯ, ಆ್ಯಡಿಕ್ವೇಟ್ ರೆಪ್ರೆಸೆಂಟೇಟಿವ್, ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ವೋ ಅಂಥವರಿಗೋಸ್ಕರ ಮೀಸಲಾತಿ ಅಂತ ಅಂದ್ಬಿಟ್ಟು ಆಗಿನ ಪರಿಚ್ಛೇದ ಆರ್ಟಿಕಲ್ 10 ಇತ್ತು, 10(3). ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಪೈಲಟ್ ಮಾಡಿ ಸೇರ್ಪಡೆ ಮಾಡಿದ್ರು. ಪೊಲಿಟಿಕಲ್ ರಿಸರ್ವೇಷನ್ಸ್ ಬಗ್ಗೆ ನಾನು ಹೋಗೋದಿಲ್ಲ, ಈಗ ಅದರದ್ದು ಪ್ರಸ್ತಾಪ ಇಲ್ಲ. ಆದರೆ ಅದಕ್ಕೂ ಕೂಡ ಬೇರೆ ಕಾರ್ಯಕ್ರಮಗಳನ್ನು ಅನಾವರಣಗೊಳಿಸ್ತಾ ಇದ್ದಾರೆ ಇವತ್ತಿನ ಪಟ್ಟಭದ್ರ ಹಿತಾಸಕ್ತಿಗಳು. ತದನಂತರ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಜಾರಿಯಲ್ಲಿದ್ದಂತಹ ಮೀಸಲಾತಿಗಳನ್ನು ಪದೇ ಪದೇ ಪ್ರಶ್ನೆ ಮಾಡುವುದರ ಮೂಲಕ, ವಿಶೇಷವಾಗಿ ವಿಶಾಲ ಮೈಸೂರು ಸ್ಥಾಪನೆಯಾದ ನಂತರ ನಾಗನಗೌಡ ಸಮಿತಿ ರಚನೆ ಆಗಿ ನಾಗನಗೌಡ ಸಮಿತಿಯ ಶಿಫಾರಸನ್ನು, ಇದು ಕರ್ನಾಟಕದ ಮೊಟ್ಟ ಮೊದಲ ಸಮಿತಿ ಅಂತ ಹೇಳ್ಬೋದು. ಇಟ್ ವಾಸ್ ನಾಟ್ ಎ ಕಮಿಷನ್. ದಯವಿಟ್ಟು ನೀವೆಲ್ಲ ನಾಯಕರಿದ್ದೀರಿ, ಭಾಳ ಪದೇ ಪದೇ ನಾನು ಇದನ್ನು ಕೇಳ್ತೇನೆ. ಕಮಿಷನ್, ನಾಗನಗೌಡ ಕಮಿಷನ್ ಅಲ್ಲ, ಕಮಿಟಿ. ಇಟ್ ವಾಸ್ ಎ ಕಮಿಟಿ, ನಾಟ್ ಎ ಕಮಿಷನ್ ಅಂಡರ್ ಆರ್ಟಿಕಲ್ 340. ಇಟ್ ವಾಸ್ ಓನ್ಲಿ ಎ ಕಮಿಟಿ. ಅವರು ಶಿಫಾರಸು ಮಾಡಿದ್ದು. ಅವರು ಕೂಡ ಬೇರೆ ಎಲ್ಲ ಜಾತಿಗಳ ಸಮೀಕ್ಷೆಯನ್ನು ಮಾಡಿ ಅವ್ರದ್ದು ಅಂಕಿಅಂಶಗಳನ್ನು ತೆಗೆದುಕೊಂಡು ಒಂದು ವರದಿಯನ್ನು ಕೊಟ್ಟು ಅದರ ಪ್ರಕಾರ ಲಿಂಗಾಯತರು ಮುಂದುವರೆದವರು, ಅವರು ಹಿಂದುಳಿದಿರುವಿಕೆಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ಅಂತ ಹೇಳಿ ಶಿಫಾರಸು ಮಾಡ್ತು. ಆ ವೇಳೆಗೆ ದಯವಿಟ್ಟು ತಾವೆಲ್ಲ ಗಮನಿಸ್ಬೇಕಿದನ್ನು, ನಿಜಲಿಂಗಪ್ಪನವ್ರ ಸರ್ಕಾರ 62ನೇ ಇಸ್ವಿ ಜೂನ್ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಜುಲೈ ತಿಂಗಳಲ್ಲಿ ಆದೇಶ ಮಾಡ್ತಾರೆ. ಆದೇಶ ಮಾಡುವಾಗ ಅನೇಕ ತಪ್ಪುಗಳನ್ನು ಮಾಡ್ತಾ ಒಂದು ಗುರುತರವಾದ ತಪ್ಪನ್ನು ಮಾಡಿದ್ದೇನು ಅಂತಂದರೆ, ಹಿಂದುಳಿದ ವರ್ಗಗಳ ಸಮಿತಿಯ ಶಿಫಾರಸನ್ನು ಅದನ್ನು ತಿರುಚಿ ಜಾರಿಗೊಳಿಸ್ತಾರೆ. ಆ ತಿರುಚುವಾಗ ಮಾಡುವಂತಹ ಒಂದು ಪ್ರಚಂಡ ಬುದ್ಧಿಶಕ್ತಿಯನ್ನು ಬಳಸಿ ಮಾಡಿದ ಆಗಿನ ಸರ್ಕಾರ ಏನು ಮಾಡ್ತು ಅಂತಂದರೆ, ಕರ್ನಾಟಕದ ಆ್ಯಾವರೇಜ್
ಎಜುಕೇಷ್ನಲ್ ಬ್ಯಾಕ್ವರ್ಡ್ನೆಸ್ಗೆ ಆ್ಯಾವರೇಜ್ ಹೈಸ್ಕೂಲಿನ 3 ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಜನಸಂಖ್ಯೆಯನ್ನು ಪರಿಗಣಿಸಿ ಇವರು ಶೈಕ್ಷಣಿಕವಾಗಿ ಹಿಂದುಳಿದವರೇ ಅಲ್ವೇ ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಅಂಕಿಅಂಶಗಳನ್ನು ಸಂಗ್ರಹಿಸುತ್ತೆ. ಸ್ಟೇಟ್ ಆ್ಯಾವರೇಜ್ ಏನಿರುತ್ತೆ, 1,000 ಜನಸಂಖ್ಯೆಗೆ 6.9 ಜನ ವಿದ್ಯಾರ್ಥಿಗಳು ಈ 3 ತರಗತಿಗಳಲ್ಲಿದ್ದರೆ ಅವರು ಆ್ಯಾವರೇಜ್ ಮಟ್ಟಕ್ಕೆ ಬಂದವರಾಗುತ್ತೆ. ಅದರಿಂದ ಕೆಳಗಡೆ ಇರೋರನ್ನ ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಗುರುತಿಸಿದರು. 6.9 ಮೇಲ್ಗಡೆ ಇರೋರನ್ನೆಲ್ಲ ಶೈಕ್ಷಣಿಕವಾಗಿ ಮುಂದುವರೆದವರು ಅಂತ ಗುರುತಿಸಿದರು. ನಾನಾ ಜಾತಿಗಳು ಬಂದವು ಅದರಲ್ಲಿ ನಿಜಲಿಂಗಪ್ಪನವರು ಸರ್ಕಾರ ಮಾಡಿದ ಒಂದು ಭಾಳ ಮುಖ್ಯವಾದಂಥ ಬದಲಾವಣೆ ಏನು ಅಂತಂದರೆ, ಈ 6.9 ಏನಿತ್ತಲ್ಲ ಆ್ಯಾವರೇಜ್ ಪರ್ 1000 ಪಾಪ್ಯುಲೇಷನ್, ಅದನ್ನು ಇದು ದತ್ತಾಂಶ ಇದೆ 6.9, ಅದನ್ನು ಪೂರ್ಣಾಂಕ ಮಾಡಬೇಕು ನಾವು ಅಂಥೇಳಿ ಅದನ್ನು ಹೇಳ್ಕೊಂಡೋಗಿ ಮೇಲಕ್ಕೆ 7ಕ್ಕೆ ನಿಲ್ಲಿಸಿದರು. 7. ಸೊ 6.9 ಇದ್ದ ಆ್ಯಾವರೇಜು 7 ಆಗೋಯ್ತು. ಲಿಂಗಾಯತರದ್ದು 7.1 ಇತ್ತು. ಅವ್ರದನ್ನು 7.1 ಇರೋದನ್ನು ಕೂಡ ನಾವು ಪೂರ್ಣಾಂಕಕ್ಕೆ ಕೇಳ್ಕೊಂಬರ್ಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೇಳ್ಕೊಂಬಂದು ಕೆಳಗಡೆಗೆ ಎಳ್ಕೊಂಡು ಬಂದು 7ಕ್ಕೆ ಸಮ ಮಾಡಿ ಇವರು ಕೂಡ ಅದನ್ನು ಹಿಂದುಳಿದವರು ಅಂತ ಪರಿಗಣಿಸಿ ಮಾಡಿದ್ರು. ಅನೇಕ ತಪ್ಪುಗಳು ಮಾಡಿದರು. ಇದರಲ್ಲಿ ಭಾಳ ಮುಖ್ಯವಾಗಿ ಇದನ್ನು ಮಾಡಿರೋದು ಬೇರೆ ತಪ್ಪುಗಳು ಕೂಡ ಇದಕ್ಕೋಸ್ಕರನೇ ಮಾಡಿದ್ದಾರೆ. ಮಾಡಿ ಆದೇಶ ಹೊರಡಿಸಿದ್ರು. ಜುಲೈ ತಿಂಗಳಲ್ಲಿ ಆದೇಶ ಹೊರಡಿಸಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ, ಇತಿಹಾಸದಲ್ಲಿ ಯಾವತ್ತೂ ಯಾವ ಮೊಕದ್ದಮೆಯೂ ಇಷ್ಟು ಶೀಘ್ರಗತಿಯಲ್ಲಿ ತೀರ್ಮಾನ ಆಗುವುದಿಲ್ಲ. ವಿತಿನ್ 2 months MR ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಮೈಸೂರು ಅನ್ನೋ ಮೊಕದ್ದಮೆಯಲ್ಲಿ ಈ ಒಂದು ಕೈಚಳಕದಿಂದ ಮಾಡಿದ್ದಂತಹ ಮಾರ್ಪಾಡನ್ನು ಮತ್ತು ಕೊಟ್ಟಂತಹ ಮೀಸಲಾತಿಯನ್ನು ಇಟ್ಸ್ ಎ ಫ್ರಾಡ್ ಆನ್ ಪವರ್, ಇಟ್ಸ್ ಎ ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನಲ್ ಪವರ್ ಅಂತ ಹೇಳಿ ಅನೂರ್ಜಿತಗೊಳಿಸಿತ್ತು. ಇದು ಸರ್ಕಾರ ಯಾಕೆ ಮಾಡಿದ್ರು ಅಂತಂದರೆ, ಭಾಳ ಮುಖ್ಯವಾಗಿ ಯಾಕೆ ಮಾಡಿದ್ರು ಅಂತಂದರೆ, ಲಿಂಗಾಯತರಿಗೆ ಮೀಸಲಾತಿ ಕೊಡಬೇಕು ಅನ್ನುವ ಉದ್ದೇಶ ಅಲ್ಲ, ಬದಲಾಗಿ ಮೀಸಲಾತಿಯ ಫಲಾನುಭವಿಗಳಿಗೆ ಸಿಕ್ಕಿದ ಇದನ್ನು ಕಸಿಯುವುದಕ್ಕೆ ಮಾಡಿದಂಥ ಒಂದು ಹುನ್ನಾರ. ಈ ತೀರ್ಪಿಗೋಸ್ಕರ ಅವ್ರು ಕಾಯ್ತಾ ಇದ್ರು. ಈ ತೀರ್ಪು ಬಂದ ಕೂಡಲೇ ಇಡೀ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ರದ್ದು ಮಾಡಿದ್ರು. 62ನೇ ಇಸ್ವಿಯಿಂದ ದೇವರಾಜ ಅರಸ್ ಅಧಿಕಾರಕ್ಕೆ ಬರುವವರೆಗೆ ಹಿಂದುಳಿದ ಜಾತಿಗಳಿಗೆ ಯಾವುದೇ ಮೀಸಲಾತಿ ಇಲ್ಲ. ನನ್ನ ಪೀಳಿಗೆಯವರಿಗೆ, ಇಡೀ ಪೀಳಿಗೆ ಯಾವ ಮೀಸಲಾತಿಯೂ ಇರಲಿಲ್ಲ. SC ST ಇತ್ತು, ಅದನ್ನು ಟಚ್ ಮಾಡಿರಲಿಲ್ಲ, ಬಿಕಾಸ್ ದಟ್ ವಾಸ್ ನಾಟ್ ಎನ್ ಇಶ್ಯೂ. ಕೊನೆಗೆ ಅವ್ರು ಹೇಳಿದ್ದು, ಇಷ್ಟರಲ್ಲೇ ನಾವು ಮತ್ತೆ ವೈಜ್ಞಾನಿಕವಾಗಿ ಮೀಸಲಾತಿಯನ್ನು ಕೊಡ್ತೇವೆ, ಆಯೋಗ ರಚಿಸಿ ಕೊಡ್ತೀವಿ, ಅಲ್ಲಿಯವರೆಗೆ ಇದಿರಲಿ ಟೆಂಪರರಿಯಾಗಿ ಅಂತ ಅಂದ್ಬಿಟ್ಟು ಮಾಡಿದ್ದು. 63ರಲ್ಲಿ 63ರಲ್ಲಿ ಆದೇಶ ಮಾಡ್ತಾರೆ. ಅದನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದರು. ಇದು ಭಾಳ ಮುಖ್ಯ, ನೀವು ಇದನ್ನು ಗಮನಿಸಬೇಕು. ಯಾವ ಕಾರಣಕ್ಕೋಸ್ಕರ ಅದನ್ನು ಮಾಡಿದ್ರು ಮತ್ತು ಹೇಗೆ ಮಾಡಿದ್ರು ಅಂತ. ಮತ್ತು ಇದನ್ನು ಕರ್ನಾಟಕ ಹೈಕೋರ್ಟು ಇದನ್ನು ಪರಿಗಣಿಸ್ತು. ಇದರ ಫಲಾನುಭವಿಗಳು ಯಾರು ಅಂತ ಅಂದ್ಬಿಟ್ಟು ಆಗ ಬರೀ ಆರ್ಥಿಕ ಮಾನದಂಡದ ಮೇಲೆ ಮಾಡ್ತಾರೆ. 1200 ರೂಪಾಯಿ ವರಮಾನ ಸೀಲಿಂಗ್, ಅದಕ್ಕಿಂತ ಕಮ್ಮಿ ಇರೋರು.
ಇದರ ಫಲಾನುಭವಿಗಳು ಯಾರು, ಯಾವ ಜಾತಿಯವರು ಅಂತ ಒಂದು ಹೈಕೋರ್ಟ್ನವರೇ ಒಂದು ಸಮೀಕ್ಷೆ ಮಾಡಿ ತಗೊಳ್ತಾರೆ. ಮತ್ತು ಪ್ರೊಫೆಸರ್ ಮಾರ್ಕ್ ಗ್ಯಾಲೆಂಟರ್ ಅಂತ ಅತ್ಯಂತ ಶ್ರೇಷ್ಠ ಸಮಾಜ ವಿಜ್ಞಾನಿ, ಆತ ಇಡೀ ಭಾರತದ ಸಾಮಾಜಿಕ ನ್ಯಾಯದ ವ್ಯವಸ್ಥೆಯನ್ನು ಆಳವಾಗಿ ಅಧ್ಯಯನ ಮಾಡಿ ತುಲನಾತ್ಮಕ ವರದಿಗಳ ಇದನ್ನು ಒಂದು ಕಾಮೆಂಟ್ರಿಯನ್ನು ಮಾಡಿದ್ದಾರೆ. ಕಂಪೀಟಿಂಗ್ ಈಕ್ವಾಲಿಟೀಸ್ ಲಾ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪಬ್ಲಿಕೇಶನ್. ತಾವೆಲ್ಲ ಓದಬೇಕು ಅದನ್ನು, ಭಾಳ ಮುಖ್ಯವಾದಂಥ ಒಂದು ಗ್ರಂಥ. ಯಾಕೆಂದರೆ ಒಬ್ಬ ಫಾರಿನ್ ಆಥರ್ ಬರೆದಿರೋದು, ಫಾರಿನ್ ವಿಜ್ಞಾನಿ, ಸಮಾಜ ವಿಜ್ಞಾನಿ ಬರೆದಿರೋದು. ಪ್ರೊಫೆಸರ್ ಮಾರ್ಕ್ ಗ್ಯಾಲೆಂಟರ್ ಅಂತ. ಲೇಟರ್ ಈ ವಾಸ್ ವಿಸಿಟಿಂಗ್ ಫ್ಯಾಕಲ್ಟಿ ಇನ್ ದಿ ಯೂನಿವರ್ಸಿಟಿ ಆಫ್ ಲಾ ಯೂನಿವರ್ಸಿಟಿ, ಇಲ್ಲಿ ನ್ಯಾಷನಲ್ ಲಾ ಯೂನಿವರ್ಸಿಟಿ, ಪ್ರೊಫೆಸರ್ ಮಾರ್ಕ್ ಗ್ಯಾಲೆಂಟರ್. ಸೊ ಅವರು ಇದನ್ನು ಮಾಡಿ ಅವ್ರ ಫೈಂಡಿಂಗ್ ಏನಪ್ಪ ಅಂತಂದರೆ, ಈ ಹೊಸ ಆದೇಶ 63ರ ಆದೇಶ ಏನಿದೆಯಲ್ಲ, ಅದರಲ್ಲಿ 3 ಜಾತಿಗಳು ಫಲಾನುಭವಿಗಳು. ರಿಸರ್ವೇಷನಲ್ಲೂ ಅವರೇ ಫಲಾನುಭವಿಗಳು, ಮೆರಿಟ್ ಪೂಲಲ್ಲೂ ಅವರೇ ಫಲಾನುಭವಿಗಳು. ಯಾರಪ್ಪ ಅಂತಂದರೆ, ಮೊದಲನೇದಾಗಿ ಬ್ರಾಹ್ಮಣರು, ಎರಡನೇದಾಗಿ ಲಿಂಗಾಯತರು, ಮೂರನೇದಾಗಿ ಒಕ್ಕಲಿಗರು. ಹಿಂದುಳಿದ ಜಾತಿಗಳಿಗೆ ನಗಣ್ಯ. ಯಾರಿಗೆ MR ಬಾಲಾಜಿ ಆದೇಶದ ಪ್ರಕಾರ ಕೊಡಲಾಗಿದ್ದ ಮೀಸಲಾತಿಯನ್ನು ರದ್ದುಪಡಿಸಲಾಯಿತೋ ಅವ್ರಿಗೆ ನಗಣ್ಯ. ಸೊ ಈ ಯಥಾಸ್ಥಿತಿ ಮುಂದುವರೆದಂಥ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಯಾವ ಜಾತಿಗಳು ಕನಸು ಕಂಡಿದ್ವೋ, ನಮ್ಮ ಮಕ್ಕಳನ್ನು ನಾವು ಓದಿಸ್ಬೇಕು, ನಮ್ಮ ಮಕ್ಕಳಿಗೆ ನಾವು ಒಂದು ಉದ್ಯೋಗ ಕೊಡಿಸ್ಬೇಕು, ಅಂತಹ ಸುಮಾರು 50% ಪಾಪ್ಯುಲೇಷನ್ ಜಾತಿ, 50% SC ST ಬಿಟ್ಟುಬಿಟ್ಟು ಅವ್ರಿಗೆ ಒಂದು ಸಂಚಯನ ಮಾಡುವಂತಹ ನಾಯಕತ್ವವನ್ನು ಕೊಟ್ಟಿದ್ದು ದೇವರಾಜ ಅರಸು. 72ನೇ ಇಸ್ವಿ ಚುನಾವಣೆಯಲ್ಲಿ ಅವರು, ನಾನು ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ತೇನೆ, ಅದಕ್ಕೋಸ್ಕರ ಆಯೋಗ ರಚನೆ ಮಾಡ್ತೇನೆ, ಮಾಡಿ ನಾನು ಮತ್ತೆ ಸಾಮಾಜಿಕ ನ್ಯಾಯವನ್ನು ಕರ್ನಾಟಕದಲ್ಲಿ ಪುನಃಸ್ಥಾಪಿಸ್ತೇನೆ ಅನ್ನುವ ಆಶ್ವಾಸನೆಯ ಮೇಲೆಗೆ ಪ್ರಚಂಡ ಬಹುಮತದೊಂದಿಗೆ ಆಯ್ಕೆ ಆಗ್ತಾರೆ. ನಾನು ಪೊಲಿಟಿಕಲ್ ಹಿಸ್ಟ್ರಿಗೆಲ್ಲ ಹೇಳಿಕೆ ಅವ್ರದ್ದು ಕಮಿಟ್ಮೆಂಟ್ ಎಷ್ಟಿತ್ತು ಅಂತಂದರೆ, ಆಯ್ಕೆಯಾದ 1 ತಿಂಗಳು 2 ತಿಂಗಳು ಒಳಗಾಗಿ ಸಮರ್ಥ ಸಮಾಜ ವಿಜ್ಞಾನಿ LG ಹಾವನೂರ್ ಅವರ ಅಧ್ಯಕ್ಷತೆಯಲ್ಲಿ 1972ನೇ ಇಸ್ವಿಯಲ್ಲಿ ಹಿಂದುಳಿದವರು ಕರ್ನಾಟಕದ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಲಾಗಿದೆ. ಇದು ಯಾತಕ್ಕೆ ಆಯೋಗ ಅಂತ ಕರಿತೇವೆ ಅಂತಂದರೆ, ನೀವೆಲ್ಲ ನಾಯಕರಿದ್ದೀರಿ, ನೀವು ಮಾತನಾಡುವಾಗ ಈ ಸ್ಪಷ್ಟತೆ ಇರಬೇಕು. ಏನು ಅಂತಂದರೆ, ಇದು ಸಂವಿಧಾನದ ಪರಿಚ್ಛೇದ 340ರ ಪ್ರಕಾರ ನೇಮಕವಾದಂಥ ಆಯೋಗ. ಮತ್ತು ಹಾವನೂರು ಆಯೋಗಕ್ಕೆ ಪ್ರಪ್ರಥಮ ಬಾರಿಗೆ ಸಿವಿಲ್ ಕೋರ್ಟ್ ಪವರ್ಸ್ ಕೊಡ್ತಿದ್ರು. ಯಾರಿಗೆ ಬೇಕಾದರೂ ನೀವು ಎನ್ಫೋರ್ಸ್ ಮಾಡ್ಬೋದು, ಅಟೆಂಡೆನ್ಸ್ನ ವಿಟ್ನೆಸ್ ಆಗಿ ಕಂಪೇಲ್ ಮಾಡ್ಬೋದು, ಸಾಕ್ಷ್ಯ ತಗೋಬೋದು. ಅದನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡುವಂಥ ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್ ಅಂತ ಅಂದ್ಬಿಟ್ಟು 1952ನಲ್ಲಿ ಒಂದು ಕಾನೂನಿದೆ, ಅದ್ರ ಕೆಳಗಡೆ ಮಾಡಿದರು. ಸೊ ಈ ರೀತಿ ರಚನೆ ಮಾಡಿದಂಥ ಹಾವನೂರು ಆಯೋಗ 19/11/75 ವರದಿಯನ್ನು ಕೊಡ್ತು. ದೇವರಾಜ ಅರಸು ಅದನ್ನು ಬೈಬಲ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರೆದರು. ಭಾಳ ಮುಖ್ಯವಾಗಿ ಹಾವನೂರು ಆಯೋಗ ಮಾಡಿರುವಂಥ ಸಾಧನೆ ಏನಪ್ಪ ಅಂತಂದರೆ, ಅದುವರೆಗೆ ಇದ್ದಂತಹ ಅಸ್ಪಷ್ಟತೆಯನ್ನು, ವೈಚಾರಿಕ ಕೊರತೆಯನ್ನು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಸಂವಿಧಾನದ ಅಪಕ್ವತೆಯನ್ನು ಗಮನಿಸಿ ಅದ್ಭುತವಾದ ಮಾನದಂಡಗಳನ್ನು ವೈಜ್ಞಾನಿಕವಾಗಿ ಸಿದ್ಧಪಡಿಸಿ ಹಿಂದುಳಿದಿರುವಿಕೆಯನ್ನು ಗುರುತಿಸಿದರು. ಆ ಗುರುತಿಸೋದಕ್ಕೆ ಅವರು ಹಿಡಿದಂಥ ಮಾರ್ಗ
ಮೆಥಡಾಲಜಿ ಅಂತಾರೆ. ಇವೆರಡು ಭಾಳ ಮುಖ್ಯ. ಯಾವುದೇ ಒಂದು ಆಯೋಗ ಅದರ ಕೆಲಸ ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಜಯಶಾಲಿಯಾಗಿ ಬರಬೇಕು ಅಂತಂದರೆ ಎ ಫುಲ್ ಪ್ರೂಫ್ ಮೆಥಡಾಲಜಿ ಆ್ಯಂಡ್ ಎ ಸೈಂಟಿಫಿಕ್ ಕ್ರೈಟೀರಿಯಾ ಟು ಐಡೆಂಟಿಫೈ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಇವೆರಡನ್ನು ಮಾಡಿ ಹಾವನೂರವರು ಸುಮಾರು 44% ಜನಸಂಖ್ಯೆಯನ್ನು ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಬ್ಯಾಕ್ವರ್ಡ್ ಕ್ಯಾಸ್ಟ್ ಆ್ಯಂಡ್ ಬ್ಯಾಕ್ವರ್ಡ್ ಟ್ರೈಬ್ಸ್ 3 ಕ್ಯಾಟಗರಿಯಾಗಿ. ಯಾಕೆಂದರೆ ಬಾಲಾಜಿ ಮೊಕದ್ದಮೆಯಲ್ಲಿ ಕ್ಯಾಟಗರೈಸೇಷನ್ ಮಾಡೋಗಿಲ್ಲ, ಮೋರ್ ಬ್ಯಾಕ್ವರ್ಡ್ ಅಂತ ಹೇಳೋಗಿಲ್ಲ. ಅದನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿ ಬಾಲಾಜಿ ತೀರ್ಪಿಗೂ ಕೂಡ ಸೆಡ್ಡು ಹೊಡೆಯುವಂತೆ 3 ಭಾಗವಾಗಿ ಮಾಡಿ 50% ಮೀಸಲಾತಿ ಮೀರಬಾರ್ದು ಅಂತ ಬಾಲಾಜಿಯಲ್ಲಿ ಹೇಳಿದ್ದ ಅದನ್ನು ಅನುಸರಿಸಿ 18% ಈಗಾಗಲೇ SC/ST ಕೊಟ್ಟಿರೋದ್ರಿಂದ 50%ಅಲ್ಲಿ ಉಳಿಕೆ 32% ಕೊಡ್ಬೋದು ಅಂತ ಶಿಫಾರಸು ಮಾಡ್ತು. ಇದನ್ನೇ ದೇವರಾಜ ಅರಸು ಅವರು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅದರ ಅಧ್ಯಕ್ಷರಾಗಿದ್ದರು JB ಮಲ್ಲಾರಾಧ್ಯ ಅಂತ. ನಾನಿನ್ನೂ ಆಗ್ತಾನೆ ಲಾ ಕಾಲೇಜ್ ಮುಗಿಸಿ ಅವನೂರವರ ಕಚೇರಿ ಸೇರಿದ್ದೆ. ಹೀಗಾಗಿ ನನಗೊಂದು ಪ್ರತ್ಯಕ್ಷ ದರ್ಶನವಾಗೋಯಿತು. ಹಿಂದುಳಿದ ವರ್ಗಗಳ ವಿರುದ್ಧದ ಚಳುವಳಿಯ ವಿರಾಟ್ ಸ್ವರೂಪದ ಪರಿಚಯ. ಹಾವನೂರು ವರದಿಯನ್ನು ಬೀದಿಯಲ್ಲಿ ಸುಟ್ಟರು. ದೇವರಾಜ ಅರಸ್ ಮೇಲೆ ಇನ್ನಿಲ್ಲದ ಒತ್ತಡ ತಂದರು, ಇದನ್ನು ಜಾರಿಗೊಳಿಸಬಾರ್ದು ಅಂತ ಅಂದ್ಬಿಟ್ಟು. ಇದೆಲ್ಲ ಸಾಲದು ಅಂತ ಅಂದ್ಬಿಟ್ಟು ವಿಧಾನಸಭೆಯಲ್ಲೇ ಭೀಮಣ್ಣ ಖಂಡ್ರೆ ಅಂತ ಅವರು MLA, ಭಾಲ್ಕಿ MLA, ಹಾವನೂರು ವರದಿಯನ್ನು ಹರಿದು ಹಾಕಿದ್ರು. ಹಾವನೂರವರ ಮೇಲೆ ಹಲ್ಲೆ ನಡೀತು, ಅವರ ಕೊಲೆಯ ಯತ್ನವೂ ನಡೀತು. ಅವ್ರಿಗಷ್ಟೇ ಅಲ್ಲ, ಅವರ ಕುಟುಂಬದವ್ರಿಗೆ ಇನ್ನಿಲ್ಲದ ಹಿಂಸೆಯನ್ನು ಕೊಟ್ಟರು. ಇದು ಯಾವುದಕ್ಕೂ ಜಗ್ಗದೆ ಹಾವನೂರವರು ದೃಢವಾಗಿ ನಿಂತು ಹಿಂದುಳಿದ ವರ್ಗಗಳನ್ನು ಕರ್ನಾಟಕದಾದ್ಯಂತ ವಿದ್ಯುತ್ ಸಂಚಾರವಾಗುವಂತಹ ಒಂದು ಮೋಡಿಯಿಂದ ಸಂಘಟಿಸಿ ಒತ್ತಾಯ ಹೇರಿದರು. ದಿನನಿತ್ಯ ಸೆಮಿನಾರ್ಗಳು ನಾನೇ ಆರ್ಗನೈಸ್ ಮಾಡ್ತಾಯಿದ್ದೆ. ಸುಮಾರು ಇದನ್ನು ಸೆನೆಟ್ ಹಾಲ್ನಲ್ಲಿ ನಿರಂತರವಾಗಿ ಮಾಡ್ತಾಯಿದ್ವಿ. ಆಮೇಲಿಂದ ಹಿಂದುಳಿದ ಜಾತಿಗಳ ಸಮ್ಮೇಳನಗಳು ಇವುಗಳನ್ನೆಲ್ಲ ಮಾಡೋದು, ದೇವರಾಜ ಅರಸ್ ಅವ್ರನ್ನ ಕರೆಸೋದು, ಹಾವನೂರು ಆಯೋಗ ಒತ್ತಾಯ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಅವ್ರ ಮೇಲೆ ಅವ್ರಿಗೆ ಬೆಂಬಲವಾಗಿ ಮಾಡೋದು. ಕೊನೆಗೆ ದೇವರಾಜ ಅರಸ್ ತೀರ್ಮಾನಿಸಿದ್ರು. ಚುನಾವಣೆ ಘೋಷಣೆ ಆಯಿತು, ಎಮರ್ಜೆನ್ಸಿ ಮುಗೀತು. 22/2/77ಕ್ಕೆ ಹಾವನೂರು ಆಯೋಗದ ಶಿಫಾರಸನ್ನು ಜಾರಿಗೊಳಿಸಿದರು. ಹೈಕೋರ್ಟ್ನಲ್ಲಿ ಅದರ ಸಂವಿಧಾನತೆಯನ್ನು ಪ್ರಶ್ನೆ ಮಾಡಿ ಅಖಿಲ ಭಾರತ ವೀರಶೈವ ಸಭಾದವರು ಚನ್ನಬಸಪ್ಪ ಅಂತ ಒಬ್ಬ ಪ್ರಸಿದ್ಧ ಲಾಯರ್, ಅವರನ್ನು ಹಾವನೂರು ಆಯೋಗದ ವಿರುದ್ಧ, ಆ ಶಿಫಾರಸ್ಸಿನ ವಿರುದ್ಧ ವಾದ ಮಾಡಲಿಕ್ಕೆ ನೇಮಿಸ್ಕೊಂಡ್ರು. ಸರ್ಕಾರ RN ಬೈರಾರೆಡ್ಡಿ ಅಂತ ಆಗಿನ ಅಡ್ವೊಕೇಟ್ ಜನರಲ್ ನೇಮಿಸ್ಕೊಳ್ತು. ಆಯೋಗದ ಶಿಫಾರಸ್ಸಿನ ಪರವಾಗಿ ವಾದ ಮಾಡಲಿಕ್ಕೆ ನನ್ನ ನೇಮಕ ಮಾಡಲಾಯಿತು. ನಾನಿನ್ನೂ ಆಗ ಹೊಸಬ ಬಾರ್ಗೆ. ಆದರೆ 78-79ನೇ ಇಸ್ವಿಯಲ್ಲಿ ನಾವು ವಾದ ಮಾಡಿ ಜಯಶಾಲಿಯಾಗಿ ಹಾವನೂರು ಆಯೋಗದ ಸಂವಿಧಾನತೆಯನ್ನು ಎತ್ತಿ ಹಿಡಿದು ಇನ್ನೂ ಹೆಚ್ಚು ಬಲ ಕೊಡುವುದರ ಮೂಲಕ
ನಂತರ ದೇವರಾಜ ಅರಸ್ ಸಾಕಷ್ಟು ಸಾಮಾಜಿಕ ನ್ಯಾಯದ ಉದಾಹರಣೆಗೆ PTCL ಆ್ಯಕ್ಟ್ ಈ ಥರದ ಕಾನೂನುಗಳನ್ನೆಲ್ಲ ತರಲಿಕ್ಕೆ ಅವಕಾಶ ಆಯಿತು. ರಿಸರ್ವೇಷನ್ ಇನ್ ಪ್ರಮೋಷನ್ 27/4/78 ರಿಸರ್ವೇಷನ್ ಇನ್ ಪ್ರಮೋಷನ್ ಇವೆಲ್ಲ ಬರಲಿಕ್ಕೆ ಸಾಧ್ಯವಾಗಿದ್ದು ಅದಕ್ಕೆ ಮಾಡಿದ್ದು ಭಾಳ ಒಂದು ಅದ್ಭುತವಾದಂಥ ಕೆಲಸ ಏನು ಅಂತಂದರೆ ಗೆಳೆಯರೆ, ಹಾವನೂರು ಆಯೋಗದ ಶಿಫಾರಸ್ಸಿನ ಕರ್ತೃ ಆದ LG ಹಾವನೂರವರನ್ನು ತಗೊಳಪ್ಪ ನೀನೇ ಇಂಪ್ಲಿಮೆಂಟ್ ಮಾಡೋದು ನಿನ್ನ ವರದಿಯನ್ನು, ನಾನು ಇಂಪ್ಲಿಮೆಂಟ್ ಮಾಡಿ ಮೀಸಲಾತಿ ಕೊಟ್ಟಿದ್ದೀನಿ, ಇನ್ನೂ 106 ಶಿಫಾರಸ್ಸಿದೆ ಇಂಪ್ಲಿಮೆಂಟ್ ಮಾಡು ಅಂತ. ಹಾವನೂರವರನ್ನು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ತೆಗೆದು ಅವ್ರು ಯಾವ ಇದಿರಲಿಲ್ಲ, ಅಷ್ಟೊತ್ತು ಪಾರ್ಲಿಮೆಂಟ್ಲಿದ್ದರು, ಬಟ್ ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ತಲ್ಲಾಗಲಿ ಇರಲಿಲ್ಲ. ಸೊ ಅವರನ್ನು ನೇಮಕ ಮಾಡಿಕೊಂಡು ಅವ್ರ ಕೈಗೆ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಹಿಂದುಳಿದ ವರ್ಗಗಳು ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಒಟ್ಟು 5 ಪ್ರಮುಖ ಖಾತೆಗಳನ್ನು ಕೊಟ್ಟು ಮಾಡಿದರು. ಹಾವನೂರವರು ಅದೇ ಅವಕಾಶವನ್ನು ಬರೆಸ್ಕೊಂಡು ಸುಮಾರು 2,000 ಹಾಸ್ಟೆಲ್ಗಳನ್ನು ಥ್ರೂಔಟ್ ಕರ್ನಾಟಕ BCM ಹಾಸ್ಟೆಲ್ಸ್ ಓಪನ್ ಮಾಡಿ, ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್ ಹಾಸ್ಟೆಲ್ ಅಂತ ಅಂದ್ಬಿಟ್ಟು 2 ಲಕ್ಷ ವಿದ್ಯಾರ್ಥಿಗಳಿಗೆ ಮುಫತ್ತಾಗಿ ಓದುವಂತಹ ಅವಕಾಶ. ಮತ್ತು ಹೊಸದಾಗಿ ನೇಮಕ ಇದು ಎನ್ರೋಲ್ ಆದ ಲಾಯರ್ಗಳು, ಮ್ಯಾಜಿಸ್ಟ್ರೇಟ್ ಪೋಸ್ಟ್ ರಿಸರ್ವೇಷನ್ ಆದರೂ ಕೂಡ ಯಾರೂ ಸಿಗ್ತಿರಲಿಲ್ಲ ಕ್ಯಾಂಡಿಡೇಟ್ಸ್, ಸಿವಿಲ್ ಜಡ್ಜಸ್ ಸಿಗ್ತಿರಲಿಲ್ಲ, ಮುನ್ಶೀಫ್ರು ಸಿಗ್ತಾ ಇರಲಿಲ್ಲ, ಡಿಸ್ಟ್ರಿಕ್ಟ್ ಜಡ್ಜಸ್ ಸಿಗ್ತಾ ಇರಲಿಲ್ಲ. 4 ವರ್ಷ ಸತತವಾಗಿ ಅವ್ರಿಗೆ ಸ್ಟೈಪಂಡ್ ಕೊಟ್ಟು ಅವರು ವೃತ್ತಿಯಲ್ಲಿ ಮುಂದುವರಿಯುವಂತೆ, ಯಾಕೆಂದರೆ ಮಿನಿಮಮ್ ಎಲಿಜಿಬಿಲಿಟಿ ಆವಾಗ 4 ವರ್ಷ ಬೇಕಿತ್ತು. ಲಾಯರಾಗಿ 4 ವರ್ಷ ಆದರೆ ಮಾತ್ರ ಅವರು ಮ್ಯಾಜಿಸ್ಟ್ರೇಟ್ ಪೋಸ್ಟ್ಗೆ ಅಪ್ಲೈ ಮಾಡುವ ಅರ್ಹತೆಯನ್ನು ಪಡಿತಾಯಿದ್ರು. ಸೊ ಆ ರೀತಿ ಇದನ್ನು ಅವ್ರಿಗೆ ಪ್ರೋತ್ಸಾಹ ನೀಡಿ ಈ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು ಹಾವನೂರವರು. ಅವರ ಈ ಸಾಧನೆಯನ್ನು ಗುರುತಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಮಾತುಗಳನ್ನು ಹೇಳಲಾಗಿದೆ. ನನಗೆ ವೈಯಕ್ತಿಕವಾಗಿ ಬಂದಂಥ ಒಂದು ಮಾಹಿತಿ ಏನಂದರೆ, ಒಬ್ಬರು ಜಸ್ಟಿಸ್ ದೇಸಾಯಿ ಅಂತ ಅವರು ಕೇಳ್ತಾರೆ, ಈ ಮನುಷ್ಯ ಬೇರೆ ಯಾವುದಾದ್ರು ದೇಶದಲ್ಲಿ ಹುಟ್ಟಿದ್ದಿದ್ರೆ ಅವನಿಗೆ ಪ್ರತಿ ಊರಿನಲ್ಲೂ ಒಂದೊಂದು ಮಾರ್ಬಲ್ ಸ್ಟ್ಯಾಚ್ಯೂ ಹಾಕ್ತಾಯಿದ್ರು. ವೈಯಕ್ತಿಕವಾಗಿ ಆತ ಹಿಂದುಳಿದ ಜಾತಿಗಳಿಗೆ ಸೇರಿದ ಇದ್ರೂ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾಗ್ಯೂ ಹಿಂದುಳಿದ ಜಾತಿಗಳ ಬಗ್ಗೆ ಆತನ ಕಮಿಟ್ಮೆಂಟ್ ಎಷ್ಟಿತ್ತು, ಎಷ್ಟು ಸಫರ್ ಮಾಡಿದ್ದಾರೆ, ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತೆಲ್ಲ ಹೇಳಿ ಮಾಡಿದ್ರು. ಅದು ಯಾಕೆ ಅದಾಯಿತು ಅಂತಂದರೆ, ನಂತರ ಇಲ್ಲಿ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋದಾಗ KC ವಸಂತ್ ಕುಮಾರ್ ಅಂತ ಅಂದ್ಬಿಟ್ಟು, ವಸಂತ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಅವರು ಅಲ್ಲಿ ಸುಪ್ರೀಂ ಕೋರ್ಟ್ನ 5 ಸದಸ್ಯರು ಹಾವನೂರು ಆಯೋಗದ ಶಿಫಾರಸುಗಳನ್ನು ಎತ್ತಿ ಹಿಡಿದು ಮೀಸಲಾತಿಯನ್ನು ಎತ್ತಿ ಹಿಡಿದ್ದಾರೆ. ಅಷ್ಟೊತ್ತಿಗೆ ಗುಂಡೂರಾವ್ ಸರ್ಕಾರ ಅಧಿಕಾರದಲ್ಲಿ ಇತ್ತು. ಆ ಸನ್ನಿವೇಶದಲ್ಲಿ ಅವರು ನಾವು ಇನ್ನೂ ಒಂದು ಆಯೋಗ ರಚನೆ ಮಾಡ್ತೀವಿ ಅಂತ ಒಂದು ಅಂಡರ್ಟೇಕಿಂಗ್ ಕೊಟ್ಬಿಟ್ರು. ಎನಿವೆ ಕೊಟ್ಟರು. ಅದ್ರ ಪ್ರಕಾರ ವೆಂಕಟಸ್ವಾಮಿ ಆಯೋಗವನ್ನು ತದನಂತರ ಗುಂಡೂರಾವ್ ಸರ್ಕಾರದ ನಂತರ ಬಂದಂಥ ಜನತಾ ಪಾರ್ಟಿ ಸರ್ಕಾರ ರಾಮಕೃಷ್ಣ ಹೆಗಡೆಯವ್ರ ನೇತೃತ್ವ ಮಾಡಿದ್ರು ವೆಂಕಟಸ್ವಾಮಿ ಆಯೋಗನೂ ಕೂಡ ಲಿಂಗಾಯತರು ಹಿಂದುಳಿದವರಲ್ಲ ಅಂತ ಗುರುತಿಸ್ತು. ಹಾವನೂರು ಆಯೋಗನೂ ಕೂಡ ಅದೇ ರೀತಿ ಗುರುತಿಸಿತ್ತು. ಸೊ ನಾಗನಗೌಡ, ಹಾವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗ, ಆ ವೇಳೆಗೆ ಹಿಂದೆ ಆದಂಥ ಒಂದು ಅನುಭವದ ಆಧಾರದ ಮೇಲೆ ಮತ್ತೊಮ್ಮೆ ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಏನು ಮಾಡ್ತು ಅಂತಂದರೆ, ಬೊಮ್ಮಾಯಿ ಇದ್ದರು ಅವ್ರ ಜೊತೆಲಿ ಕ್ಯಾಬಿನೆಟಲ್ಲಿ, ಇಡೀ ಲಿಂಗಾಯತ ಸಮುದಾಯವನ್ನು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಯಾವ ಶಿಫಾರಸ್ಸು ಇಲ್ಲದೆ ಯಾಕೆ ಮಾಡ್ತಿದ್ದೀವಿ ಅಂದರೆ, ಮುಂದೆ ಇನ್ನೊಂದು ಆಯೋಗ ರಚಿಸ್ತೀವಿ, ಅಲ್ಲಿವರೆಗೆ ಇವರು ಇರಲಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಅಂತ ಮಾಡಿ ಅವ್ರನ್ನ ಸೇರ್ಪಡೆ ಮಾಡಿದ್ರು. ಲಿಂಗಾಯತರು ಮತ್ತು ಇತರ ಬಲಾಢ್ಯ ವಿಪರ್ಯಾಸ ಅಂದರೆ ಬಂಟರು ನಾವು ಹಿಂದುಳಿದವ್ರಲ್ಲ ಅಂತ ಹಾವನೂರು ಆಯೋಗದ ಮುಂದೆ ಅಫಿಡವಿಟ್ ಹಾಕಿದ್ದಾರೆ. ಅವ್ರನ್ನೂ ಕೂಡ ಹಿಂದುಳಿದವರು ಅಂತ ಸೇರಿಸಿದ್ರು, ಕ್ರೈಸ್ತರನ್ನು ಸೇರಿಸಿದ್ರು, ಮರಾಠ ಸೇರಿಸಿದ್ರು. ಈ ಥರ ಸುಮಾರು 25-30% ಪಾಪ್ಯುಲೇಷನನ್ನು
ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಿ ಕ್ಯಾಟಗರಿ 3B ಅಂತ ಮಾಡಿ ಇದನ್ನು ಮಾಡಿದರು. ಹಾವನೂರು ಆಯೋಗದ ವರದಿ ಪ್ರಕಾರ ಲಿಂಗಾಯತರಲ್ಲೇ ಹಿಂದುಳಿದಂತಹ ಸಬ್ಸೆಟ್ಸ್ ಅಗಸ, ಗಾಣಿಗ, ಹಡಪ, ಕುಂಬಾರ ಇಂಥವರನ್ನು ಮೀಸಲಾತಿಯ ಪ್ರಯೋಜನ ಕೊಡಲಾಗಿತ್ತು. 15% ಸುಮಾರು 9% ಪಾಪ್ಯುಲೇಷನ್. ಅದರಲ್ಲಿ ಭಾಳ ಮುಖ್ಯ ಅಂತಂದರೆ ನೀವು ನೋಟಿಸ್ ಮಾಡಬೇಕಾದ್ದು 23 ಉಪಜಾತಿಗಳು, ಅವುಗಳು ಈ ಹಾವನೂರು ಆಯೋಗದಲ್ಲೂ ಫಲಾನುಭವಿಗಳಾಗಿದ್ದು. ಆದರೆ ಈ ರಾಮಕೃಷ್ಣ ಹೆಗಡೆ ಸರ್ಕಾರ ಮಾಡುವಾಗ ಏನು ಮಾಡಿಬಿಡ್ತು, ಇಡೀ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕಲ್ಲ, ಆ 23 ಉಪಜಾತಿಗಳನ್ನು ತೆಗೆದುಕೊಂಡು ಬಂದು ಕ್ಯಾಟಗರಿ 3Bಗೆ ಹಾಕ್ಬಿಡ್ತು. ಹಾಗಾಗಿ ಲಿಂಗಾಯತರಲ್ಲಿ ಎಲ್ಲರನ್ನು ಕ್ಯಾಟಗರಿ 3Bಗೆ ಬಂದರು, 5% ರಿಸರ್ವೇಷನ್ ಕೊಡಲಾಯಿತು. ಅದು ಇವತ್ತಿಗೂ ಕೂಡ ಮುಂದುವರ್ಕೊಂಡು ಬಂದಿದೆ. ರಾಮಕೃಷ್ಣ ಹೆಗಡೆ ಸರ್ಕಾರ ಹೇಳಿದ್ದೇನು ಅಂದರೆ, ಹೊಸ ಆಯೋಗ ರಚಿಸ್ತೀವಿ, ಆಯೋಗದ ತೀರ್ಮಾನದ ಪ್ರಕಾರ ಪುನರ್ವಿಮರ್ಶೆ ಮಾಡೋವರೆಗೆ ಲಿಂಗಾಯತರು ಇರಲಿ ಅಂತ ಹೇಳಿ ಸೇರ್ಪಡೆ ಮಾಡಿದ್ದು. ಚಿನ್ನಪ್ಪರೆಡ್ಡಿ ಆಯೋಗ 1990ರಲ್ಲಿ ವರದಿಯನ್ನು ಕೊಟ್ಟು ಲಿಂಗಾಯತರು ಹಿಂದುಳಿದವರಲ್ಲ ಘಂಟಾಘೋಷವಾಗಿ ಹೇಳಿದೆ. ಅವರು ಮುಂದುವರೆದವರು ಅಂತ ಮಾಡಿದರು. ಹಿಂದಿನ ಇವರೆಲ್ಲ ಹಿಂದುಳಿದವರಲ್ಲ ಅಂತ ಹೇಳ್ತಿದ್ರು ಅಷ್ಟೇ. ಆ ಚಿನ್ನಪ್ಪರೆಡ್ಡಿ ಆಯೋಗ ಒಂದು ಹೆಜ್ಜೆ ಮುಂದೆ ಹೋಗಿ ಇವರು ಹಿಂದುಳಿದವರಲ್ಲ ಅಷ್ಟೇ ಅಲ್ಲ, ಅವರ ಬಲಾಢ್ಯತೆ ಎಷ್ಟಿದೆ ಅಂತ ಎಳೆಯಾಗಿ ಬಿಡಿಸಿ ಅಂಕಿ ಅಂಶಗಳ ಪ್ರಕಾರ ಇದನ್ನು ಬೆಂಬಲವನ್ನು ತೆಗೆದುಕೊಂಡು ಘಂಟಾಘೋಷವಾಗಿ ಇವರು ಮುಂದುವರೆದವರು ಅಂತ ಹೇಳ್ತಾರೆ. ಆದರೆ ಇವತ್ತಿನವರೆಗೂ ಯಾವ ಸರ್ಕಾರನೂ ಆ ಆದೇಶವನ್ನು ಪುನರ್ವಿಮರ್ಶೆ ಮಾಡಿಲ್ಲ. ಇವತ್ತು ಬಾಲಾಜಿ ಮೊಕದ್ದಮೆಯಲ್ಲಿ ಲಿಂಗಾಯತರನ್ನು ಸೇರಿಸಿ ಏನಾಯಿತೋ ಅಂಥದೇ ಒಂದು ಒತ್ತಾಯ ಇವತ್ತು ಬರ್ತಾ ಇದೆ. ಯಾರು ಮೀಸಲಾತಿಯನ್ನು ವಿರೋಧಿಸಿದ್ರೋ ಹಿಂದುಳಿದ ಜಾತಿಗಳಿಗೆ, ಹಾವನೂರು ಆಯೋಗದ ವರದಿಯನ್ನು ಸುಟ್ಟರು, ಅದೇ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ನಮ್ಮನ್ನು 2A ಕ್ಯಾಟಗರಿಗೆ ಸೇರಿಸಿ ಅಂತ ಕೇಳುವಂತಹ ಒಂದು ವಿಪರ್ಯಾಸವನ್ನು, ಅದನ್ನು ನೀವು ಯಾವ ಹೆಸರಿನಿಂದ ಬೇಕಾದರೂ ಕರೀರಿ, ಸೊ ದ್ಯಾಟ್ 2A ಕ್ಯಾಟಗರಿಯಲ್ಲಿ ಈಗಿರೋ 102 ಜಾತಿಗಳಿಗಿರೋ ಮೀಸಲಾತಿ ಹೋಗಬೇಕು. ಅವ್ರಿಗೆ ಮೀಸಲಾತಿ ಬೇಕಾಗಿಲ್ಲ. ಒಟ್ಟಾರೆ ಇಡೀ ಹಿಂದುಳಿದ ವರ್ಗಗಳು ಅಂತಂದರೆ 16(4)ರಲ್ಲಿ ಹಿಂದುಳಿದ ವರ್ಗಗಳು ಅಂತಂದರೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಬ್ಯಾಕ್ವರ್ಡ್ ಕ್ಲಾಸಸ್ 3 ಸೇರ್ತಾರೆ. ಇಡೀ ಹಿಂದುಳಿದ ವರ್ಗಗಳಿಗೆ ಸಿಕ್ಕಿರುವ ಮೀಸಲಾತಿಯನ್ನು ಕಸಿಯುವ ಒಂದು ಹುನ್ನಾರ ಈ ಅಜಿಟೇಷನ್ಗಳ ಹಿಂದೆ ಇದೆ. ಹಿಂದೆ ಆಗಿರಲಿಲ್ಲ, ಮುಂದೆ ಆಗಿಲ್ಲ, ಇವತ್ತು ಯಾಕೆ ಆಗ್ತಾಯಿದೆ? ನಿಜಲಿಂಗಪ್ಪನವರು ಸರ್ಕಾರ ಇದ್ದಾಗ ನಿಜಲಿಂಗಪ್ಪನವ್ರ ಸರ್ಕಾರನೇ ಆ ಕೆಲಸ ಮಾಡಿದರೆ, ಈಗ ಯಡಿಯೂರಪ್ಪನವರ ಸರ್ಕಾರದ ಮೇಲೆ ಆ ಒತ್ತಾಯ ಹಾಕಿ ಮಾಡಿಸ್ತಾ ಇದ್ದಾರೆ. ಇವತ್ತು ಅದಕ್ಕೋಸ್ಕರ ಒಂದು ಆಯೋಗವನ್ನು ಕೂಡ ರಚನೆ ಮಾಡಿದ್ದಾರೆ, ಸುಭಾಷ್ ಅಡಿ, ನ್ಯಾಯಮೂರ್ತಿ ಸುಭಾಷ್ ಅಡಿ ಆಯೋಗ ಅಂತ. ಹೀಗೆ ಇಡೀ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕಾನೂನು ರಚನೆ ಮಾಡಿದ್ದಾಗ್ಯೂ ಅದಕ್ಕೆ ವಿರುದ್ಧವಾಗಿ ಈ ಆಯೋಗವನ್ನು ರಚನೆ ಮಾಡಲಾಗಿದೆ. ಇದುವರೆಗೆ ಯಾವುದೇ ಪ್ರತಿಭಟನೆಯನ್ನು ಮಾಡದೇ ಇದ್ದಂತಹ ಹಿಂದುಳಿದ ವರ್ಗಗಳು, ದಲಿತ ಸಂಘರ್ಷ ಸಮಿತಿ ಇವೆಲ್ಲ ಸೇರಿಕೊಂಡು ಇಂತಹ ಒಂದು ಸಮಾಲೋಚನೆ ಸಭೆಯಲ್ಲಿ ನೀವು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋದು ನನಗೆ ಬಹಳ ಸಂತೋಷ ತಂದಿದೆ. ತಡವಾಗಿ ಆದರೂ ಇವತ್ತು ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಪ್ರಾರಂಭದಲ್ಲೇ ಈ ಒತ್ತಾಯಗಳನ್ನು ವಿರೋಧಿಸಿ ಪ್ರತಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದಿದ್ರೆ ಪರಿಸ್ಥಿತಿ ಇಷ್ಟು ಉಲ್ಬಣಗೊಳ್ತಾ ಇರಲಿಲ್ಲ. ಆದರೆ ಇವತ್ತು ನೀವು ಮಾಡ್ತಾ ಇರೋದು ಭಾಳ ಒಳ್ಳೆಯದಾಗಿದೆ.
ಮುಖ್ಯವಾಗಿ ನೀವು ಗಮನಿಸ್ತಾ ಇರ್ಬೋದು, ನಾಳೆಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೊಕದ್ದಮೆ ಶುರುವಾಗ್ತಾ ಇದೆ. ಮರಾಠರಿಗೆ ಮೀಸಲಾತಿ ಕೊಟ್ಟಿರುವುದರ ವಿರುದ್ಧ ಮಹಾರಾಷ್ಟ್ರದ ಕಾನೂನು ಮಾಡಿ ಕೊಟ್ಟಂತಹ ಮೀಸಲಾತಿಯ ವಿರುದ್ಧ ಹೂಡಿದಂತಹ ಮೊಕದ್ದಮೆ ನಾಳೆಯಿಂದ ಒಂದು ಸಂವಿಧಾನ ಪೀಠ ಅದನ್ನು ತೀರ್ಮಾನ ಮಾಡ್ತಾ ಇದೆ. ಸೊ ಇದರಲ್ಲೂ ಕೂಡ ನೀವು ವಿಶೇಷವಾಗಿ ಎಲ್ಲ ದಲಿತ ಸಂಘರ್ಷ ಸಮಿತಿಗಳಿಗೆ ನಾನು ಇದನ್ನು ಕಳಕಳಿಯ ಮನವಿ ಮಾಡ್ತೇನೆ. ಮಂಡಲ ಆಯೋಗದ ಸನ್ನಿವೇಶದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಬದುಕಿದ್ರು. ಹಿಂದುಳಿದ ಜಾತಿಗಳು, ವೆಂಕಟರಾಮಯ್ಯನವರು ನೀವು ಕೇಳಿಸ್ಕೋಬೇಕು, ಹಿಂದುಳಿದ ಜಾತಿಗಳು ಹೋರಾಟ ಮಾಡಲಿಲ್ಲ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹೋರಾಟ ಮಾಡೋದು. ಪ್ರತಿ ಊರಿನಲ್ಲೂ ಚಳವಳಿಗಳು ನಡೀತಾ ಇದ್ವು ಮಂಡಲ ಆಯೋಗದ ಶಿಫಾರಸ್ಸಿನ ವಿರುದ್ಧ. ಆ ಸನ್ನಿವೇಶದಲ್ಲಿ ಕೃಷ್ಣಪ್ಪನವರು ನಾನು ಒಟ್ಟಿಗೆ ಕುಳಿತುಕೊಂಡು ಮಂಡಲ ಆಯೋಗದ ಶಿಫಾರಸುಗಳನ್ನು ಪೂರ್ತಿ ರೆಡಿ ಮಾಡಿ ನಾನೇ ಪಟ್ಟಿ ಮಾಡಿಕೊಟ್ಟೆ. ಮಂಡಲ ಆಯೋಗದ ಪ್ರಕಾರ ಕರ್ನಾಟಕದಲ್ಲಿ ಯಾವ್ಯಾವ ಜಾತಿಗಳು ಮೀಸಲಾತಿಗೆ ಫಲಾನುಭವಿಗಳಾಗ್ತಾರೆ ಅಂತ. ಸೊ ಪ್ರತಿ ಮೆರವಣಿಗೆ ನಡೆಯೋವಾಗಲೂ ಹೋಗ್ತಾ ಇದ್ವಿ, ನಿಂತ್ಕೊಂಡು ಹುಡುಗರನ್ನ ಹಿಡಿದು ಕೇಳ್ತಾ ಇದ್ರೆ, ಯಾಕೆ ಮಾಡ್ತಾ ಇದ್ದೀರಾ ನೀವು ಅಜಿಟೇಷನ್ ಅಂದರೆ ಒಂದೇ ಆರ್ಗ್ಯುಮೆಂಟ್, ನಮ್ಗೆ ಇನ್ಮೇಲಿಂದ ಕೆಲಸ ಸಿಕ್ಕೋದಿಲ್ಲ, ಬೇರೆಯವ್ರಿಗೆ ಯಾರಿಗೋ ಮೀಸಲಾತಿ ಕೊಟ್ಬಿಟ್ಟಿದ್ದಾರೆ ಅಂತ. ಆಯ್ತಪ್ಪ, ನೀನು ಯಾವ ಜಾತಿ, ಅವನ ಜಾತಿ ಕೇಳಿದ್ರೆ ನಾವು ಅಲ್ಲೇ ಇಟ್ಕೊಂಡು ತೋರಿಸಿ, ನೋಡಿ ನಿಮ್ಮ ಜಾತಿ ಮೀಸಲಾತಿ ಪಟ್ಟಿಯಲ್ಲಿದೆ, ಮಂಡಲ ಆಯೋಗ ಶಿಫಾರಸು ಮಾಡಿದೆ. ಯಾರು ನಿಮ್ಗೆ ಹೇಳಿದ್ರು? ನಮ್ಮ ಟೀಚರ್ ಹೇಳಿದ್ರು, ನಮ್ಮ ಮೇಸ್ಟ್ರು ಹೇಳಿದ್ರು, ಕಾಲೇಜ್ ಲೆಕ್ಚರರ್ ಹೇಳಿದ್ರು, ಪ್ರಿನ್ಸಿಪಾಲ್ ಹೇಳಿದ್ರು. ಎಲ್ಲರೂ ಫಲಾನುಭವಿಗಳೇ ಅದರ ವಿರುದ್ಧ ಹೋರಾಟ ಮಾಡುವಂಥ ಸನ್ನಿವೇಶವನ್ನು ಇವತ್ತು ನಾವು ನೆನೆಸ್ಕೋಬೇಕು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನಿರಂತರವಾದ ಒಂದು ಕ್ರಿಯಾಶೀಲತೆಯಿಂದ ಅಂತಹ ಎಲ್ಲ ಚಳುವಳಿಗಳ ಸತ್ಯಾಸತ್ಯತೆಯನ್ನು ಶೋಧಿಸಿ ಇದು ನೀವು ಮಾಡ್ತಾ ಇರೋದು ತಪ್ಪು ಅಂತ ಮನವರಿಕೆ ಮಾಡಿಕೊಟ್ಟು ಸ್ಟೂಡೆಂಟ್ಸ್ಗೆ ಇಲ್ಲಿ ಅಜಿಟೇಷನ್ ಆಗದೇ ಇರೋ ಥರ ನೋಡ್ಕೊಂಡು. ಹಾಗೆ ಬಿ ಪಿ ಸಿಂಗ್ ಅವರು ಆಗಸ್ಟ್ 13, 1990 ಇಸ್ವಿ ಮಂಡಲ ಆಯೋಗವನ್ನು ಜಾರಿಗೊಳಿಸಿದಾಗ ಅದರ ವಿರುದ್ಧ ಕೂಡ ಅಜಿಟೇಷನ್ ನಡೀತಾ ಇದ್ದಾಗ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಭಾಳ ಚಟುವಟಿಕೆಯಿಂದ ಅದರ ವಿರುದ್ಧದ ಒಂದು ಚಟುವಟಿಕೆಗಳನ್ನು ಆರ್ಗನೈಸ್ ಮಾಡಿ ಮಾಡ್ತಾಯಿದ್ರು. ನಂತಿಕ ಹಿಂದುಳಿದಿರುವಿಕೆಯ ಮೇಲೆ ಮೀಸಲಾತಿ ಕೊಡುವುದನ್ನು ನಾವು ನೋಡಿದ್ದೇವೆ. ಮಂಡಲ ಆಯೋಗದಲ್ಲಿ ಆರ್ಥಿಕ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಘಂಟಾಘೋಷವಾಗಿ ಹೇಳಿ ನರಸಿಂಹರಾವ್ ಸರ್ಕಾರ ಮಾಡಿದ್ದ ಆದೇಶವನ್ನು ಅನೂರ್ಜಿತಗೊಳಿಸಲಾಯಿತು. ಏತನ್ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದ್ದೇನಂತಂದರೆ, ಕರ್ನಾಟಕದಲ್ಲಿ ಶ್ರೀ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಒಂದು ಸರ್ಕಾರಿ ಆದೇಶ ಮಾಡಿ 68% ಮೀಸಲಾತಿ ಕೊಟ್ಟರು. ಅದು ಮಾಡಿದ ಒಂದು ಕೆಲವೇ ದಿನಗಳಲ್ಲಿ 9/9/94 ಅದನ್ನು ಸ್ಟೇ ಮಾಡಲಾಯಿತು. ತದನಂತರ ಅವರು ಲೆಜಿಸ್ಲೇಚರಲ್ಲಿ ಒಂದು ಕಾನೂನು ಮಂಡಿಸಿ ಒಂದು ಕಾನೂನು ಮಾಡಿದ್ರು. ಆ ಕಾನೂನಿನಲ್ಲಿ 73% ರಿಸರ್ವೇಷನ್ ಕೊಟ್ಟರು. 73% ರಿಸರ್ವೇಷನ್ನು ಒಂದು ಕಾನೂನು ರಚನೆ ಮಾಡಿ ವಿಧಾನಮಂಡಲದ ತೀರ್ಪಿನ ಅನ್ವಯ ಮಾಡಿದಂತಹ ಶಾಸನಬದ್ಧ ಅದನ್ನು ಮಾಡಿದ ಒಂದು ಕೆಲವೇ ದಿನಗಳಲ್ಲಿ 11/11/94 ಅದನ್ನು ಸ್ಟೇ ಮಾಡಲಾಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಏತನ್ಮಧ್ಯೆ ತಮಿಳುನಾಡು ಲೆಜಿಸ್ಲೇಚರ್ ಕೂಡ ಕಾನೂನು ಮಾಡಿ 69% ರಿಸರ್ವೇಷನ್ ಕೊಟ್ಟರು. ಅವರು ಒಂದು ಭಾಳ ಮುಖ್ಯವಾದ ಬೆಳವಣಿಗೆ, ಜಯಲಲಿತಾ
ನಾನು ಐ ಅಪ್ರಿಷಿಯೇಟ್ ಹರ್ ಫೋರ್ಸೈಟ್. ಮುಂದೆ ನ್ಯಾಯಾಂಗದಲ್ಲಿ ಅದರ ಪ್ರಶ್ನೆ ಮಾಡುವ ಸಾಧ್ಯತೆಯನ್ನು ಗಮನಿಸಿ ಅವರು 9th ಶೆಡ್ಯೂಲ್ ಹಾಕಿ ಪ್ರೊಟೆಕ್ಷನ್ ತಗೊಂಡ್ರು. ಹಾಗಾಗಿ ಅದನ್ನು ಸ್ಟೇ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ನವರು, ಅಲ್ಲೂ ಚಾಲೆಂಜ್ ಮಾಡಿದ್ರು. ಬಟ್ ಮೊಕದ್ದಮೆ ಹಾಕಿದ್ರು, ಮೊಕದ್ದಮೆಗಳು ಪೆಂಡಿಂಗ್ ಇದ್ವು. ಕರ್ನಾಟಕದ್ದು, ತಮಿಳುನಾಡು ಎರಡೂ ಮೊಕದ್ದಮೆಗಳು. ಕೊನೆಗೆ 13/7/2010 ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ನಿತ್ಯ ಕೇಳ್ತಾ ಇತ್ತು, ಎಲ್ಲಿ ಏನು ಮಾಹಿತಿ ಇದೆ ನಿಮ್ಮ ಹತ್ರ, 73% ಯಾಕೆ ಮಾಡಿದ್ರಿ ಅಂತ ಕರ್ನಾಟಕಕ್ಕೆ, 69% ಯಾಕೆ ಮಾಡಿದ್ರಿ ಅಂತ ತಮಿಳುನಾಡು. ಆ ಹಿನ್ನೆಲೆಯಲ್ಲಿ ನನ್ನ ಆಯೋಗ ಶಿಫಾರಸು ಮಾಡಿತ್ತು, ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಪ್ರತಿಯೊಂದು ಜಾತಿಯ ನಿಖರವಾದ ಜನಸಂಖ್ಯೆ, ಆಯಾ ಜಾತಿಯ ಸಾಮಾಜಿಕ ಹಿಂದುಳಿದಿರುವಿಕೆ, ಡೀಟೇಲ್ಸ್ಗೆ ಹೋಗೋದಿಲ್ಲ, ಏನು ಹ್ಯಾಗೆ ಕಂಡುಹಿಡಬೇಕು ಅಂತ ಕೂಡ ಹೇಳಿದ್ದೆ, ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆ, ಆರ್ಥಿಕ ಹಿಂದುಳಿದಿರುವಿಕೆ, ಇವುಗಳದ ಮಾಹಿತಿ ಸಂಗ್ರಹ ಮಾಡಬೇಕು. ಪ್ರತಿಯೊಂದು ಜಾತಿದು ಕರ್ನಾಟಕದಲ್ಲಿ ಒಂದು ಸೋಷಿಯೋ ಎಜುಕೇಷ್ನಲ್ ಆ್ಯಂಡ್ ಎಕನಾಮಿಕ್ ಪ್ರೊಫೈಲ್ ಆಫ್ ಕರ್ನಾಟಕ, ಡೆಮೋಗ್ರಫಿಕ್ ಪ್ರೊಫೈಲ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೇವಲ ₹1 ಕೇಳಿದೆ. ಸೆನ್ಸಸ್ಗೆ 15 ರೂಪಾಯಿ ಖರ್ಚು ಮಾಡ್ತಾಯಿದ್ದೆ, ಒಬ್ಬೊಬ್ಬರಿಗೆ ₹1. ನಾನು ಕೇವಲ ತಲೆಗೆ ₹1 ಕೊಡಿ ಸಾಕು. ಅಂದರೆ ಆವಾಗ 5 ಕೋಟಿ ಜನಸಂಖ್ಯೆಗೆ 5 ಕೋಟಿ ಕೊಡಿ. 5 ಕೋಟಿಲಿ ನರಸಿಂಹಯ್ಯನವರು 2 ಕೋಟಿ ಉಳಿಸ್ಕೊಟ್ಟಿದ್ರು ನಮಗೆ. ಅವರು ನನ್ನ ಸಹೋದ್ಯೋಗಿ 2 ಕೋಟಿ ನಮ್ಮದೇ ಉಳಿಸಿದ್ವಿ ಆಯೋಗದಲ್ಲಿ. ಇನ್ನು 3 ಕೋಟಿ ಕೊಡಿ ಅಂತ ಕೇಳಿದೆ. ಆದರೆ ಆಗಿನ ಸರ್ಕಾರ ಮನಸ್ಸು ಮಾಡಲಿಲ್ಲ. ಕಾಗೋಡು ತಿಮ್ಮಪ್ಪನವರು ಅವ್ರಿಗೆ ನಿಖರವಾಗಿ ಹೇಳಿದೆ, ಅವರು ನೀವು ಮುಂದುವರಿಬೇಕು ಅಂತ ಕೇಳಿದ್ರು. ನಾನು ಮುಂದುವರಿಯೋಕ್ಕಾಗೋದಿಲ್ಲ, ಆದರೆ ಈ ಸಮೀಕ್ಷೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದೊಂದು ಕೆಲಸ ಮಾಡಿ ನಾನು ಹೋಗ್ತೇನೆ ಅಂತ ಹೇಳಿದ್ದೆ. ಅವರು ಕಾಂಟ್ರವರ್ಷಿಯಲ್ ಆಗುತ್ತೆ ಪ್ರೊಫೆಸರ್, ಹೆಂಗೆ ಹಾಗೆ ನೋಡಿ, ಆಗಲ್ಲ ಅಂದರೆ ಆಗಲ್ಲ, ಆಗುತ್ತೆ ಅಂದರೆ ಆಗುತ್ತೆ, ಕೊಡ್ತೀರಾ ಮಾಡಿ ನೋಡಿ. ₹15 ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಸೆನ್ಸಸ್ಗೆ, ನಮ್ಗೆ ₹1 ಕೊಡಿ. ₹1 ನಾವು ಆಗಲೇ 2 ಕೋಟಿ ಉಳಿಸಿದ್ದೀವಿ, ಇನ್ನು 3 ಕೋಟಿ ಕೊಡಿ ಅಂತ. ಅವ್ರು ಕೊಡಲಿಲ್ಲ, ಅಲ್ಲಿಗೆ ಕೈ ಬಿಟ್ಟೆ ನಾನು. ಅಲ್ಲಿ ಐ ಡಿಡ್ ನಾಟ್ ಕಂಟಿನ್ಯೂ ಅದನ್ನು. ಬಟ್ ನಂತರ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರ ಇದಕ್ಕೆ ದುಡ್ಡನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಟ್ಟು ₹168 ಕೋಟಿ ಖರ್ಚು ಮಾಡಿ ಈಗ ಸಮೀಕ್ಷೆಯನ್ನು ಮಾಡಲಾಗಿದೆ. ಇದು ಭಾಳ ಮುಖ್ಯ. ಯಾಕೆಂತಂದರೆ ಈ ಮಾಹಿತಿ ಸಂಗ್ರಹ ಆಗಿರೋದು 73% ರಿಸರ್ವೇಷನ್ನು ಕೊಡೋದಕ್ಕೆ ಸಾಕ್ಷ್ಯಾಧಾರಗಳಿದೆಯಾ, ಕ್ವಾಂಟಿಫೈಯಬಲ್ ಡೇಟಾ ಅಂತ ಹೇಳ್ತಾರೆ. ಡೂ ಯು ಹ್ಯಾವ್ ಕ್ವಾಂಟಿಫೈಯಬಲ್ ಡೇಟಾ ಟು ಶೋ SC, ST ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಾನ್ಸ್ಟಿಟ್ಯೂಟ್ 73%? ಆ ಮಾಹಿತಿ ಈಗ ಆಯೋಗದಲ್ಲಿ ಕಟ್ಟಾಕಿ ಇದನ್ನು ಮಾಡಿಟ್ಟಿದ್ದಾರೆ. ಇದು ಭಾಳ ಮುಖ್ಯವಾಗಿ ಇದು ಯಡಿಯೂರಪ್ಪನವರ ಸರ್ಕಾರದ ಪಿತೂರಿ ಅಂತಲೇ ಹೇಳಿದರೆ ತಪ್ಪಾಗಲಾರ್ದು. ಆ ರಿಪೋರ್ಟನ್ನು, ಆ ಸಮೀಕ್ಷೆಯನ್ನು ಮುಚ್ಚಿಟ್ಟು ಇವತ್ತು ಬೇರೆ ಜಾತಿಗಳ ಒತ್ತಾಯಗಳನ್ನು ಬಿಚ್ಚಿಡ್ತಾ ಇದ್ದಾರೆ. ಸಮೀಕ್ಷೆಯನ್ನು ಇದುವರೆಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿಲ್ಲ. 13/7/2010 ಸುಪ್ರೀಂ ಕೋರ್ಟ್ ಕರ್ನಾಟಕ ಗೌರ್ಮೆಂಟ್ಗೆ 1 ವರ್ಷ ಸಮಯ ಕೊಟ್ಟು 1 ವರ್ಷದೊಳಗಾಗಿ ಮಾಹಿತಿ ಕೊಡಿ ಅಂತ ಇವತ್ತಿನವರೆಗೂ ಕೊಟ್ಟಿಲ್ಲ. ಇವತ್ತು ಕೂಡ ಕೊಟ್ಟಿಲ್ಲ. ವಿಪರ್ಯಾಸ ಅಂದರೆ ಸಮೀಕ್ಷೆ ಮಾಡೋಕ್ಕೆ ಬರೋದಿಲ್ಲ, ನಾವು ಈ ಮಾಹಿತಿ ಸಂಗ್ರಹಕ್ಕೆ ಬರಲ್ಲ ಅಂತ ಒಂದು ಅರ್ಜಿ ಹಾಕಿಸಿದ್ರು. ಅರ್ಜಿ ಕೂಡ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ ಇಲ್ಲ, ಮಾಡೋದಕ್ಕೆ ಅಧಿಕಾರ ಇದೆ ಕರ್ನಾಟಕ ಇದಕ್ಕೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಅಂತ ಅಂದ್ಬಿಟ್ಟು. ಆ ಪ್ರಕಾರ ಈಗ ಸಮೀಕ್ಷೆ ನಡೆದೋಗ್ಬಿಟ್ಟಿದೆ, ಮಾಹಿತಿ ಇದೆ. ಈ ಮಾಹಿತಿಯನ್ನು ಕದಿಯುವ ಕೆಲಸ ನಡೀತಾ ಇದೆ. ಅವರು ಕಳ್ತನ ಮಾಡದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಆ ಮಾಹಿತಿಯನ್ನು ಬಹಿರಂಗಪಡಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಇದು ಭಾಳ ಮುಖ್ಯವಾದಂತಹ ಒಂದು ವಿಚಾರ. ಎಲ್ಲರಿಗೂ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ. ಯಾರಿಗೆ ಮೀಸಲಾತಿ ಕೊಡಬೇಕು, ಹ್ಯಾಕ್ ಕೊಡಬೇಕು, ಯಾವ ಮಾನದಂಡದ ಮೇಲೆ ಕೊಡಬೇಕು ಅನ್ನೋದನ್ನು ಸಂವಿಧಾನನೇ ಸ್ಪಷ್ಟವಾಗಿ, ಘಂಟಾಘೋಷವಾಗಿ, ಕರಾರುವಾಕ್ಕಾಗಿ
4 ಚೌಕಟ್ಟಿನ ಮಧ್ಯೆ ಅದನ್ನು ಹ್ಯಾಕ್ ಕೊಡಬೇಕು ಅನ್ನೋದನ್ನು ಹೇಳಿದೆ. ಭಾಳ ಪ್ರಮುಖವಾಗಿ ಯಾವುದೇ ಜಾತಿ ಸಾಮಾಜಿಕವಾಗಿ ಹಿಂದುಳಿದಿಲ್ಲದಿದ್ದರೆ ಅವ್ರಿಗೆ ಮೀಸಲಾತಿ ಸಿಕ್ಕುವುದಿಲ್ಲ, ಮೀಸಲಾತಿ ಅವಕಾಶವಿಲ್ಲ. ನಾವು ಆಯೋಗ ಮಾಡಿದಾಗ ಪ್ರೊಫೆಸರ್ ನರಸಿಂಹಯ್ಯನವ್ರನ್ನ ಕೇಳಿ, ಜೈನರು ಬಂದರು, ಹೌದು, ಕೇಳಿದ್ವಿ ನಿಮ್ಗೆ ಇನ್ನೆಷ್ಟು ಬೇಕು ಆಸ್ತಿಗಳು, ಇನ್ನೂ ನೀವು ಅಷ್ಟು ದೊಡ್ಡ ಆಸ್ತಿಗಳು ಬಿಟ್ಟು ಈ ಕೆಲಸಗಳಿಗೆ ಬರ್ತೀರಾ ಅಂತ ಅವ್ರಿಗೂ ಕೇಸ್ ವಾಪಸ್ ತಗೊಂಡು ಹೋದ್ರು. ಶಿವರಾಮ್ ಕಾರಂತರ ಸಮುದಾಯ, ಶಿವಳ್ಳಿ ಬ್ರಾಹ್ಮಣರು ಅರ್ಜಿ ಹಾಕಿದರು. ನಾನು ಕೇಳಿದೆ, ನೋಡಿ ಸಾಮಾಜಿಕವಾಗಿ ಹಿಂದುಳಿದವ್ರಿಗೆ ಬರುತ್ತೆ, ನಿಮ್ಮನ್ನು ಯಾವ ಜಾತಿಗಳು ಕೀಳಾಗಿ ಕಾಣಿಸ್ತಾರೆ, ಯಾವ ಜಾತಿಗಳು ನಿಮ್ಮನ್ನು ಅನ್ಟಚಬಲ್ ಅಂತ ಕಾಣಿಸ್ತಾರೆ, ನೀವು ದಯವಿಟ್ಟು ಒಂದು ಅಫಿಡವಿಟ್ ಹಾಕಿ ಅಥವಾ ಮಾಹಿತಿ ಕೊಡಿ, ಇಂಥ ಜಾತಿಗಳು ನಿಮ್ಮನ್ನು ಕೀಳಾಗಿ ಕಾಣಿಸ್ತಿದ್ದಾರೆ, ಅವ್ರಿಗಿನ್ನೂ ನೀವು ಕಮ್ಮಿ ಇದ್ದೀರಿ ಅಂತ ನೀವು ಅಂದ್ಕೊಂಡಿದ್ದೀರಿ, ನೀವು ಕೊಡಿ ಅಂತ ಅಂದ ಕೂಡಲೇ ಅವರು ಇಲ್ಲ ನಾವು ನಾವೆಲ್ಲ ಬಡವರಿದ್ದೀವಿ ಅಂತ. ನೋಡಿ, ಬಡವರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಸಂವಿಧಾನದಲ್ಲಿ. ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಯನ್ನು ನೀವು ಪ್ರೂವ್ ಮಾಡಬೇಕು, ಅದಕ್ಕೆ ಮಾಹಿತಿ ಕೊಡಿ, ಪರಿಗಣಿಸ್ತೀವಿ, ಬ್ರಾಹ್ಮಣರಾದರೂ ಪರಿಗಣಿಸ್ತೀವಿ ಅಂತೆಲ್ಲ ಹೇಳಿದ ಮೇಲೆ ಅವರು ಕೂಡ ಅವ್ರ ಅರ್ಜಿ ವಾಪಸ್ ತಗೊಂಡು ಹೋದರು. ಹೀಗೆ ಭಾಳ ಮುಖ್ಯವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಮಾತ್ರ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯ ಇದೆ. ನಂತರ ಆ ರೀತಿ ಮೀಸಲಾತಿ ಕೊಡೋರಿಗೆ 2 ಕ್ಷೇತ್ರಗಳಿದ್ದಾವೆ ಮೀಸಲಾತಿ ಕೊಡಲಿಕ್ಕೆ. ಒಂದು ಉದ್ಯೋಗದಲ್ಲಿ ಕೊಡಬೇಕು ಅಂತಂದರೆ ಅವರು ಬರೀ ಹಿಂದುಳಿದಿರುವಿಕೆ ಅಷ್ಟೇ ಅಲ್ಲ, ಸರ್ಕಾರಿ ಸೇವೆಯಲ್ಲಿ ಅವರಿಗೆ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿರಬಾರದು. ಆ್ಯಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ಲದೆ ಇರೋರಿಗೆ ಮಾತ್ರ ಸಿಗುತ್ತೆ ಅದು ಉದ್ಯೋಗದಲ್ಲಿ. ಶೈಕ್ಷಣಿಕವಾಗಿ ಕೊಡಬೇಕು ಅಂತಂದರೆ ಅವರು ಶೈಕ್ಷಣಿಕವಾಗಿ ಹಿಂದುಳಿದಿರಬೇಕು, ಅಂಥವ್ರಿಗೆ ಮಾತ್ರ ಕೊಡ್ಲಿಕ್ಕೆ ಬರುತ್ತೆ. ಅದರಿಂದ ನೀವು ಕೇಳೋ ಪ್ರಶ್ನೆಗೆ ಸಂವಿಧಾನದಲ್ಲೇ ಉತ್ತರ ಇದೆ. ಯಾರು ಹಿಂದುಳಿದಿಲ್ವೋ ಸಾಮಾಜಿಕವಾಗಿ ಅವ್ರಿಗೆ ಯಾವುದೇ ಮೀಸಲಾತಿ ಇಲ್ಲ. ಯಾರು ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೋ ಅವ್ರಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ ಇಲ್ಲ. ಯಾರು ಸರ್ಕಾರಿ ಸೇವೆಯಲ್ಲಿ ಈಗಾಗಲೇ ಪ್ರಾತಿನಿಧ್ಯ ಪಡೆದುಕೊಂಡು ಸೂಕ್ತವಾದ ಪ್ರಾತಿನಿಧ್ಯ ಪಡ್ಕೊಂಡಿದ್ದಾರೋ ಅವ್ರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಇಲ್ಲ. ಇಷ್ಟೇ ಮಾನದಂಡ, ವೆರಿ ಸಿಂಪಲ್. ನೀವು ಏನು ಗೊಂದಲ ಮಾಡ್ಕೊಳ್ಬೇಕಾಗಿಲ್ಲ. ಪಂಚಮಶಾಲಿ ಬಂದ್ರೂ ಇದೇ ಟೆಸ್ಟು, ಪದ್ಮಶಾಲಿ ಬಂದರೂ ಇದೇ ಟೆಸ್ಟು, ಪಟ್ಟಶಾಲಿ ಬಂದರೂ ಇದೇ ಟೆಸ್ಟ್. ಇವನ್ನೇ ನಾವು ಅಪ್ಲೈ ಮಾಡಿದ್ದೀವಿ ಸರ್. ಅದು ಆ ಪಟ್ಟಿಯಲ್ಲೂ ಕೂಡ ಸಣ್ಣ ಸಣ್ಣ ಮೀನುಗಳನ್ನು ನುಂಗುವಂಥದ್ದು ಅಲ್ಲ, ಅದಕ್ಕೆ ನಾವು ಒಂದು ವರದಿನೂ ಕೂಡ ಕೊಟ್ಟಿದ್ದೀವಿ. ನರಸಿಂಹಯ್ಯನವರು ನಿಮ್ಗೆ ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾರೆ. ಅದರ ಬಗ್ಗೆನೂ ಕೂಡ ವರದಿ ಕೊಟ್ಟಿದ್ದೀವಿ. ಸಣ್ಣ ಮೀನು, ದೊಡ್ಡ ಮೀನು ಇವನ್ನೆಲ್ಲನೂ ಹೇಗೆ ವಿಂಗಡಿಸ್ಬೇಕು, ಹೇಗೆ ಅವ್ರದ್ದು ಇದನ್ನು ತಪ್ಪಿಸ್ಬೇಕು, ಅದೆಲ್ಲ ಭಾಳ ದೀರ್ಘವಾಗಿ ಚರ್ಚೆ ಮಾಡಿ, ಹಾಗೂ ಅದರಲ್ಲಿ ದೊಡ್ಡ ಮೀನವರು ಡಿಸೆಂಟಿಂಗ್ ಒಪಿನಿಯನ್ ಕೊಟ್ಟರು. ನೀವು ಹೇಳಿದ್ದಕ್ಕೆಲ್ಲ ವಿರುದ್ಧವಾಗಿದೆಯಲ್ಲ, ನೀವು ಹೇಳಿದ್ದು ಇವಾಗ ಏನು ಹೇಳಿದ್ದೀರಿ ಎಲ್ಲ ವಿರುದ್ಧವಾಗಿದ್ದು 10% ಸಂವಿಧಾನ ಅಮೆಂಡ್ ಮಾಡಿರೋದು, ಅದಿನ್ನು ಕರ್ನಾಟಕದಲ್ಲಿ ಜಾರಿಯಾಗಿಲ್ಲ. ನಾವು ಅದನ್ನು ಚರ್ಚೆ ಮಾಡ್ತಾ ಇಲ್ಲ. ಅದು ಮ್ಯಾಟರ್ ಇಸ್ ಪೆಂಡಿಂಗ್ ಇನ್ ದಿ ಸುಪ್ರೀಂ ಕೋರ್ಟ್. ಎನಿವೆ, ದಟ್ ಈಸ್ ನೀವು ಹೇಳೋದು ಕರೆಕ್ಟು. ಇದಕ್ಕೆ ತದ್ವಿರುದ್ಧವಾಗಿ ಅದಕ್ಕೇ ಇದೊಂದು ರಾಷ್ಟ್ರಮಟ್ಟದ ಒಂದು ಪಿತೂರಿ, ಸಾಮಾಜಿಕ ನ್ಯಾಯವನ್ನು ಬುಡಮೇಲು ಮಾಡಲಿಕ್ಕೆ ನಡೆದಿರುವಂಥ ಪಿತೂರಿ. ಮೊದಲ ಹೆಜ್ಜೆ EWS ರಿಸರ್ವೇಷನ್ ಫಾರ್ 10%. ಸರ್, ಈಗ ಅಂಬೇಡ್ಕರ್ ಆರ್ಥಿಕ ಆಧಾರದ ಮೇಲೆ ಬೇಡ ಅಂತ ಹೇಳಿ ಸಾಮಾಜಿಕ ಆಧಾರದ ಮೇಲೆ ಹಿಂದುಳಿದ ಮಾಡಿದ್ದಾರೆ. ಅದು ಸ್ವಲ್ಪ ಭಾಳ ಕನ್ಫ್ಯೂಷನ್ ಇರ್ಬೋದು ಕೆಲವರಿಗೆಲ್ಲ. ಆರ್ಥಿಕವಾಗಿ ಹೋಗ್ಬೇಕು, ಆರ್ಥಿಕ ಆಧಾರ ಕೊಡಬೇಕು ಅಂತ ಗುಣಾರ್ ನಡೀತಾ ಇದೆಯಲ್ಲ, ಅದು ಒಂದು ಲೈನ್ ಹೇಳುತ್ತೆ ಸರ್. ಯಾಕೆ ಜಾತಿ ಆಧಾರ ನೋಡಿ, ಆರ್ಥಿಕವಾಗಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸಂವಿಧಾನದಲ್ಲಿ ಹೇಳಿತ್ತು. ಸಾಮಾಜಿಕವಾಗಿ ಮಾತ್ರ ಕೊಡಬೇಕು ಅಂತ ಅನ್ನೋದು ಸಂವಿಧಾನದಲ್ಲಿ ಹೇಳಿರೋದು. ಆರ್ಥಿಕವಾಗಿ ಕೊಡೋಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟೇ ಹೇಳಿದೆ. ಅದಾದಮೇಲೆ ಮೋದಿ ಸರ್ಕಾರದವರು ಸಂವಿಧಾನನೇ ತಿದ್ದುಪಡಿ ಮಾಡಿದ್ದಾರೆ. ನೀವು ಈ ಸಂವಿಧಾನ ಇಟ್ಕೊಂಡು ಆರ್ಥಿಕವಾಗಿ ಕೊಡೋಕ್ಕೆ ಬರೋದಿಲ್ಲ ಅಂತೀರಾ, ಈಗ ನಾವು ಸಂವಿಧಾನನೇ ಬುಡಮೇಲು ಮಾಡ್ತೀವಿ. ಸೊ ಮಾಡಿ ಅವರು ಅಮೆಂಡ್ ಮಾಡಿದ್ದಾರೆ, ಅವ್ರಿಗೂ ಮೀಸಲಾತಿ ಕೊಡಬೇಕು 10% ಅಂತ ಮಾಡಿದ್ದಾರೆ. ಈ ಕರ್ನಾಟಕದ ಮಟ್ಟಿಗೆ ಹೇಳಿದರೆ 95% ಪಾಪ್ಯುಲೇಷನ್ನು ರಿಸರ್ವ್ಡ್ ಸೆಕ್ಟರಲ್ಲಿದೆ. SC ST ಸುಮಾರು 25%,
ಬ್ಯಾಕ್ವರ್ಡ್ ಕ್ಲಾಸಸ್ಸು, ಲಿಂಗಾಯತರು, ಮರಾಠಸು ಎಲ್ಲ ಸೇರಿಸ್ಕೊಂಡ್ರೆ ಅಬೌಟ್ 70%. ಮಧ್ಯಮ ವರ್ಗದಲ್ಲಿ ಎಲ್ಲ ಬರ್ತಾರೆ 95% ರಿಸರ್ವೇಷನಲ್ಲಿ ಬರ್ತಾರೆ. ಇವ್ರು ಯಾರಿಗೂ 10% ಸಿಕ್ಕೋದಿಲ್ಲ. ಇದು ನೀವು ಮುಖ್ಯವಾಗಿ ನೋಟ್ ಮಾಡ್ಕೋಬೇಕು. ಯಾರಿಗೆ 15/4 ಅಥವಾ 16/4 ಈಗಾಗಲೇ ಸಿಗ್ತಾ ಇದೆಯೋ ಅವರು ಅನರ್ಹರು EWSಗೆ. ಸೊ ಕರ್ನಾಟಕದಲ್ಲಿ 2 ಜಾತಿ ಉಳಿಯೋದು, ಬ್ರಾಹ್ಮಣರು 3 ಪಾಯಿಂಟ್ ಸಮಥಿಂಗ್, ವೈಶ್ಯರು ಇಬ್ಬರು ಸೇರಿ 4.4 or 5 ಬರುತ್ತೆ ಟೋಟಲ್. 4 ಇದು ಅವ್ರಿಗೆ 10% ರಿಸರ್ವೇಷನ್. SCಗಳು 17% ಇರೋ SCಗೆ 15% ರಿಸರ್ವೇಷನ್, 7% STಗೆ 3% ರಿಸರ್ವೇಷನ್, 4% ಬ್ರಾಹ್ಮಣರಿಗೆ 10% ರಿಸರ್ವೇಷನ್ ಇದೆ. ದಿಸ್ ಈಸ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಡಿಫರೆನ್ಸ್ ಇದೆ ಸರ್. ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅದೇ ಆನೆಗೆ ಚಡ್ಡಿ ಹೊಲಿಸ್ದಂಗೆ ಆಗಿದೆ. 70% ರಿಸರ್ವೇಷನ್ಗೆ 32% ರಿಸರ್ವೇಷನ್, 70% ಪಾಪ್ಯುಲೇಷನ್ಗೆ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಅದು ಇನ್ಕಮ್ ಅನ್ನ ಕ್ರಿಟೀರಿಯಾ ಮಾಡಿದಾರಲ್ಲ ಸರ್, EWSಗೆ 8 lakh rupees, SC ST 5 lakh ಇದ್ರೆ ಮತ್ತೆ ಅದ್ರ ಮೇಲೆ ನೀವು ಎಲಿಜಿಬಿಲಿಟಿ ಇಲ್ಲ, ಫೆಸಿಲಿಟಿ ತಗೊಳಕ್ಕಿಲ್ಲ, ಅದು ಹೇಗೆ ಸರ್? ನೋಡಿ, ಅವರು ಕಣ್ಣೊರ್ಸೋ ತಂತ್ರ ಅದು. ಬ್ರಾಹ್ಮಣರಲ್ಲಿ ಯಾರಾದರೂ ಶ್ರೀಮಂತರಿದ್ದಾರ? ಎಲ್ಲರೂ ಬಡ ಬ್ರಾಹ್ಮಣರೇ ಅಲ್ವಾ? ಯಾರ್ಯಾರು ತಗೊಳ್ಳಿ, ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂತ ಸರ್ಟಿಫಿಕೇಟ್ ಕೊಡೋದು ಯಾರು? ಇನ್ಕಮ್ ಸರ್ಟಿಫಿಕೇಟು ಅವರೇ ಕೊಡೋದು. ಬಡ ಬ್ರಾಹ್ಮಣರು ಅವ್ರು ಬೈ ಬರ್ತ್ ಬಡ ಬ್ರಾಹ್ಮಣರು. ರಿಸರ್ವೇಷನ್ ತಗೊಂಡಿದ್ದಾರೆ ಸರ್ ಎಲ್ಲದರಲ್ಲೂ. ಅದು ನಿಮ್ಗೆ ಕತೆ ಹೇಳಿಬಿಟ್ರೆ ಎಷ್ಟು ಜನ SC ಸರ್ಟಿಫಿಕೇಟ್ ಮೇಲೆ ಕೆಲಸ ತೊಗೊಂಡಿದ್ದಾರೆ, ST ಸರ್ಟಿಫಿಕೇಟ್ ಮೇಲೆ ತಗೊಂಡಿದ್ದಾರೆ. ಜೇನ್ ಕುರುಬರು ಮತ್ತು ಕಾಡು ಕುರುಬರಿಗೆ ಒಂದು ರಿಸರ್ವೇಷನ್ ಇದೆ. ನಾಡ ಕುರುಬರು ಅದನ್ನ ಟ್ರೈ ಮಾಡ್ತಿರಲ್ಲ ST ಕ್ಯಾಟಗರಿಲಿ. ಈಗ ಅವ್ರದ್ದು ಡಿಮ್ಯಾಂಡ್ ಇದೆಯಲ್ಲ, ನಮ್ಮನ್ನು ST ಮಾಡಿ ಇರ್ತಾರೆ. ಅದ್ರ ಮೂಲಕ ಇದೆಲ್ಲ ಲೆಜಿಟಿಮೈಸ್ ಆಗಿಬಿಡುತ್ತೆ. ಆಮೇಲೆ ಪ್ರವರ್ಗ 1ರಲ್ಲಿ ಬೆಸ್ತಾರರಿಗೆ ಮಾತ್ರ ರಿಸರ್ವೇಷನ್ ಇದೆ, ಬೆಸ್ತರಿಗಿಲ್ಲ. ಪ್ರವರ್ಗ 1ಕ್ಕೆ ಇದೆ, ಪ್ರವರ್ಗ 1ಕ್ಕಿದೆ, 1ರಲ್ಲಿ ಇದೆ. ಬೆಸ್ತಾರಿಗೆ ಎಷ್ಟಿಗೆ ಸೇರಿಸಿದ್ದಾರೆ? ಈಗ ಅದನ್ನೇ ಈಗ ಅದರದ್ದು ಡೀಟೇಲ್ಸ್ಗೆ ಹೋದರೆ ನಾನು ದಿನನಿತ್ಯ ಹ್ಯಾಂಡಲ್ ಮಾಡ್ತೀನಿ. ನೀವು ನೋಡಿ, 23 ಜನ ಲೆಕ್ಚರರ್ಸ್ನ ಅಪಾಯಿಂಟ್ ಮಾಡಿದ್ರು ಗುಲ್ಬರ್ಗದಲ್ಲಿ. SC ಕೋಟ 23, 21 ಜನ ಅವನು ಜೋಗಿ ಮಠ್, ಚಿಕ್ಕ ಮಠ್, ದೊಡ್ಡ ಮಠ್, ಎಲ್ಲ ಮಠಗಳೇ. ಅವ್ರದ್ದೊಂದು ಸಂಘ ಬೇರೆ ಮಾಡ್ಕೊಂಡಿದ್ದಾರೆ, ಬೇಡ ಜಂಗಮ ಸಂಘ ಅಂತ ಅಂದ್ಬಿಟ್ಟು. ಸರಿ, ನಾನು ಅದನ್ನು ಮಾಡಿದ್ರೆ ಕೊನೆಗೂ ಅದು ತೀರ್ಮಾನ ಬರಲಿಕ್ಕೆ ಚನ್ನಬಸಪ್ಪನವರೇ ಬಂದು ನಿಂತ್ಕೊಂಡು ಅಡ್ಜರ್ಮೆಂಟಿಗೆ ಬಂದರೆ ಹೊರತು ವಾದ ಮಾಡಲಿ. P. ಕೃಷ್ಣಮೂರ್ತಿ ಅಯ್ಯರ್ ಅಂತ ಜಡ್ಜು ಅವ್ರ ಮುಂದೆ ಇದೆಲ್ಲನೂ ವಾದ ಮಾಡಿ, ಅವರು ಕೇರಳದಿಂದ ಬಂದಿದ್ದರು, ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು, ಮೊನ್ನೆ ತೀರ್ಕೊಂಡ್ರು. ಅವರು ನಾನು ಈ ಬೇಡ ಜಂಗಮ ಹೆಸರಿನಲ್ಲಿ ಹೇಗೆ ಲಿಂಗಾಯತರು ಇದನ್ನು ತಗೊಳ್ತಿದ್ದಾರೆ, ಲಿಂಗಾಯತರಲ್ಲಿ ಯಾರು ತಗೊಳ್ತಿದ್ದಾರೆ, ಜಂಗಮರು ತಗೊಳ್ತಾ ಇದ್ದಾರೆ, ಪ್ರೀಸ್ಟ್ಲಿ ಕ್ಲಾಸ್ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ಮೇಲೆ ಒಂದು ಫಂಕ್ಷನ್ಲಿದ್ದವರು ಇಳಿದು ಬಂದ್ಬಿಟ್ಟು ನನ್ನ ಅಪ್ಕೊಂಡ್ಬಿಟ್ರು. ನಾನು ಎಕ್ಸ್ಪರ್ಟ್ ಆನ್ ಹಿಂದೂ ಲಾ ಅಂದ್ಕೊಂಡಿದ್ದೆ ರವಿವರ್ಮ ಕುಮಾರ್, ನನ್ನ ಕಣ್ಣು ತೆಗೆಸ್ಬಿಟ್ರಿ, ಇವತ್ತು ಎಲ್ಲ ಅನಾಹುತ ನಡೀತಿದೆ ಸಂವಿಧಾನದ ಹೆಸರಿನಲ್ಲಿ ಅಂತ. ಬಟ್ ಅದು ಯಾರನ್ನೂ ಇದುವರೆಗೆ ಜೈಲಿಗೆ ಕಳ್ಸೋಕ್ಕಾಗಿಲ್ಲ, ಯಾಕೆಂದರೆ ಬಿಡೋದಿಲ್ಲ, ಸರ್ಕಾರನೇ ಅವ್ರನ್ನ ರಕ್ಷಣೆ ಮಾಡ್ತಾ ಇದೆ. ಹಾಗಾಗಿ ಯಾಕೆಂತಂದರೆ ನೀವು ಅದ್ರ ವಿರುದ್ಧ ಹೋರಾಟ ಮಾಡಲಿಲ್ಲ ಯಾವತ್ತೂ. ಎಲ್ಲಿ ಮಾಡಿದ್ದೀರಿ? ಯಾವ ಕೇಸ್ ಹಾಕಿದ್ದೀರಿ ಹೇಳಿ? ನಾನೇ ಬೇಡ ಜಂಗಮರ ಪರವಾಗಿ ನಾನು ಕೇಸ್ ಹಾಕಿದ್ದೆ. ಅವ್ನು ನನ್ನ ಕ್ಲೈಂಟ್ ಪತ್ತೆನೇ ಇಲ್ದಂಗೆ ಆಗೋಗ್ಬಿಟ್ಟು, ಅವ್ನು ಎಲ್ಲಿ ಏನು ಮಾಡಿದ್ರೂ ಗೊತ್ತಿಲ್ಲ, ಅವ್ನು ಬರಲೇ ಇಲ್ಲ. ಮತ್ತೆ ಇಲ್ಲ ಅದನ್ನು ನಾನು ತಮಾಷೆಗೆ ಹೇಳಿದೆ, ನೀವು ಸೀರಿಯಸ್ ಆಗಿ ತೊಗೋಬೇಕು. ನೀವು ಲೆಫ್ಟಿಸ್ಟ್. ಸರ್, ಈಗ ನನ್ನ ಹೆಸರು ಕಿರಣ್ ಕುಮಾರ್ ಕೊತ್ಕೆರೆ ಅಂತ. ಈ SC ST ಮತ್ತೆ OBC ಈ 3 ಇವಾಗ ಆಲ್ರೆಡಿ ರಿಸರ್ವೇಷನ್ ಒಳಗೆ ಇದಾವೆ. ಅಲ್ಲಿ ನೀವೇ ಹೇಳಿದ್ರಿ, ದೊಡ್ಡ ಮೀನು, ಸಣ್ಣ ಮೀನು, ತಿಮಿಂಗಲಗಳು, ಸೀಗಡಿ, ಕರ್ಮೀನು ಎಲ್ಲ ಇದಾವೆ.
ಈಗ ಇಲ್ಲಿ ಒಂದು ಆತಂಕ ಶುರುವಾಗಿದೆ. ಈಗ ಪರಿಶಿಷ್ಟ ಜಾತಿ ಒಳಗೆ ಮೀಸಲಾತಿ ಪರಿಕಲ್ಪನೆ ಒಳಗೆ ಒಳ ಮೀಸಲಾತಿಯ ಒಂದು ಪರಿಕಲ್ಪನೆಯನ್ನ ಈಗ ಇಟ್ಟಿದ್ದಾರೆ. ಅದು ಯಾರು ಇಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಈಗ ಎಸ್ ಟಿ ಒಳಗೆ ಅವನೂರವರು ಏನೇನು ಕಾರ್ಯಯೋಜನೆ ಮಾಡೋದು ನಿಮ್ಮ ಬಾಯಿಂದ ನಾವು ಕೇಳಿದ್ವಿ. ಆದರೆ ಅವನೂರಕ್ಕಿಂತ ಪೂರ್ವದಲ್ಲಿ ಅರಣ್ಯ ಮೂಲಭಾಷೆ ಬುಡಕಟ್ಟುಗಳು ಮತ್ತೆ ಆದಿಮ ಬುಡಕಟ್ಟುಗಳು ಮತ್ತೆ ಅರೆ ಅಲೆಮಾರಿಗಳು ಮತ್ತೆ ಅರಣ್ಯ ಅಂಚದಿರುವಂತ ಅರೆ ಅಲೆಮಾರಿ ಬುಡಕಟ್ಟುಗಳು ಅಂತೇಳಿ ಒಂದಷ್ಟು ಸಮುದಾಯಗಳು ನಮ್ಮ ಈ ಪಶ್ಚಿಮ ಘಟ್ಟ ಭಾಗಗಳಲ್ಲಿ ಈಗೂ ಸಹಿತ ಇದ್ದಾರೆ. ಮತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ಒಳಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಲಿಸ್ಟ್ ಇದೆ. ಬಟ್ ಕರ್ನಾಟಕದಲ್ಲಿ ಸುಧಾರಣೆ ಆಗಿ ಕಡೆಗಡೆ 1, 2 ಎಲ್ಲ ಆಗಿದೆ. ಒಂದಷ್ಟು ಸಾಮಾಜಿಕ ನ್ಯಾಯ ಸಿಕ್ಕಿದೆ. ಅದೇನಾಗಿದೆ, ಧ್ವನಿ ಇದ್ದವರಿಗೆ ಸಾಮಾಜಿಕ ನ್ಯಾಯ ಅನ್ನಂಗಾಗಿದೆ ಈ ಪರಿಸ್ಥಿತಿ. ಈಗ ಅದರಲ್ಲಿ ಒಂದಷ್ಟು ಅಲೆಮಾರಿ ಸಮುದಾಯಗಳು ಬರುತ್ತೆ. ಅವೆಲ್ಲ ಬ್ಯಾಕ್ವರ್ಡ್ ಟ್ರೈಬ್ಸ್ ಅಲ್ಲಿ ಇದ್ದು ನೀವೆಲ್ಲ ಕಮಿಷನ್ ಮಾಡಿದ್ಮೇಲೆ ಕೆಟಗರಿ 1ಗೆ ಕೆಟಗರಿ 2ಗೆ ಮತ್ತೆ ಅವುಗಳನ್ನ ತಗೊಂಡು ಕೆಲವೊಂದು ಮುಸ್ಲಿಮ್ಸ್ ಅಲೆಮಾರಿಗಳಿದಾವೆ, ಕೆಲವೊಂದು ಬ್ಯಾಕ್ವರ್ಡ್ ಕ್ಲಾಸ್ ಅಲೆಮಾರಿಗಳಿದಾವೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲೆಮಾರಿಗಳಿದಾವೆ, ಶೆಡ್ಯೂಲ್ಡ್ ಟ್ರೈಬ್ಸ್ ಅಲೆಮಾರಿಗಳಿದಾವೆ. ಅವುಗಳನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ NT, DNT, SNT ಅಂತ ಸಬ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ, ಆ ಸಮುದಾಯಗಳನ್ನ ಕಾಲ್ಕೇಕರ್ ಆಯೋಗದಿಂದ ಹಿಡಿದು ಈಗ ಇದಾತೆ ಕಮಿಷನ್ ವರೆಗೂ ಅವ್ರನ್ನ ಅಡ್ರೆಸ್ ಮಾಡ್ತಾ ಬಂದಿದ್ದಾರೆ. ಬಟ್ ಅವ್ರಿಗೆ ಯಾವುದೇ ತರದ ಸಪರೇಟ್ ರಿಸರ್ವೇಶನ್ ಆಗಲಿ ಅಥವಾ ಸಪರೇಟ್ ಟ್ರೀಟ್ಮೆಂಟ್ ಆಗಲಿ ಮಾಡ್ತಾ ಇಲ್ಲ. ಈಗ ಅವ್ರಿಗೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇಲ್ಲ, ಎಕನಾಮಿಕಲಿ ಅವ್ರ ಅಪ್ಲಿಪ್ಮೆಂಟು ಆಗಿಲ್ಲ, ಎಜುಕೇಶನ್ ಸಿಕ್ಕೇ ಇಲ್ಲ. ಇವತ್ತು ಟೆಂಟು ಗುಡಿಸಲುಗಳಲ್ಲಿ ರಸ್ತೆ ಬದಿಗಳಲ್ಲಿ ಅಲ್ಲ, ನಿಮ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾನು ಉತ್ತರ ಅದಕ್ಕೆ ಸರ್ ಈಗ ನಾವು ಪ್ರಶ್ನೆ ಏನು? ಈಗ ಮೀಸಲಾತಿ ವಿಚಾರ ಚರ್ಚೆಯಲ್ಲಿ ಇದೆಯಲ್ಲ, ಈ ಮೀಸಲಾತಿ ಪರಾಮರ್ಶನೆ ಆಗ್ಲಿ ಅಂತ ಯಾರು ಸಿಕ್ಕಿಲ್ಲ ಅವ್ರಿಗೆ ಆತರ ಒಂದು ಆಯೋಗ ಏನಾದ್ರು ಕರ್ನಾಟಕದ ಮಟ್ಟದ ರಚನೆ ಆದ್ರೆ ಈ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಒಳಗೆ ಅವಕಾಶ ವಂಚಿತ ಸಮುದಾಯಗಳು, ಶೆಡ್ಯೂಲ್ಡ್ ಟ್ರೈಬ್ಸ್ ಒಳಗೆ ಈ ಬುಡಕಟ್ಟುಗಳು ಅಥವಾ ಅರಣ್ಯವಾಸಿ ಬುಡಕಟ್ಟುಗಳು ಇದಾವೆ, ಅವ್ರಿಗೆ ಸಾಮಾಜಿಕ ನ್ಯಾಯ ಸಿಕ್ಕದೆ ಯಾವಾಗ? ಈಗ ಒಂದು ಕೆಲಸ ಮಾಡಿ, ನೀವು ಕೇಳೋ ಪ್ರಶ್ನೆಗೆ ಸುಪ್ರೀಂ ಕೋರ್ಟೇ ಉತ್ತರ ಕೊಟ್ಟಿದೆ ಆಗಲೇ. ಪ್ರತಿ 10 ವರ್ಷಗಳಿಗೊಮ್ಮೆ ಪುನರ್ವಿಮರ್ಶೆ ಮಾಡಬೇಕು ಅಂತ ಹೇಳಿದೆ. 16/11/92 ಇಸ್ವಿ ಮಂಡಲ ಆಯೋಗದ ತೀರ್ಪು ಬಂದಿದ್ದು. ಇದುವರೆಗೆ ಪುನರ್ವಿಮರ್ಶೆ ಆಗಿಲ್ಲ. ನೀವು ಮೊಕದ್ದಮೆ ಹಾಕ್ತೀರಾ, ನಾನೇ ನಡೆಸ್ಕೊಡ್ತೀನಿ ಪುಕ್ಕಟ್ಟಾಗಿ. ಹಾಂ, ಖಂಡಿತ ಆಗಬೇಕು. ನೀವು ಹೇಳೋದು ಯಾಕೆಂತಂದರೆ ಸಾಮಾಜಿಕ ನ್ಯಾಯದಲ್ಲಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಇದನ್ನು ಇರಬಾರ್ದು. ನಿಷ್ಪಕ್ಷಪಾತವಾಗಿ ನಿರಂತರವಾಗಿ ಇದೊಂದು ಇನ್ಸ್ಟಿಟ್ಯೂಷನಲೈಸ್ಡ್ ಮೆಕ್ಯಾನಿಸಮ್ ಆಗಬೇಕು. ಏನು ಅಂದರೆ ಪ್ರತಿ 10 ವರ್ಷ ನೀವು ರಿವ್ಯೂ ಮಾಡ್ತಾ ಹೋಗಿ, ಸಮೀಕ್ಷೆ ಮಾಡ್ತಾ ಹೋಗಿ, ರಿವ್ಯೂ ಮಾಡ್ತಾ ಹೋಗಿ, ಸಮೀಕ್ಷೆ ಮಾಡ್ತಾ ಹೋಗಿ, ರಿವ್ಯೂ ಮಾಡ್ತಾ ಹೋಗಿ. ಯಾರ್ಯಾರು ಬಲಾಢ್ಯರಾಗಿದ್ದಾರೆ, ಯಾರ್ಯಾರು ಸರ್ಕಾರಿ ಕೆಲಸಗಳನ್ನ ದೋಚ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಜಾಗ ಖಾಲಿ ಮಾಡಿಸ್ತಾ ಇರಿ. ಎಸ್, ಕರ್ನಾಟಕದಲ್ಲಿ ಆರಂಭ ಆಗಬೇಕು. adequacy of representation, I would request all my friends, scheduled castes and scheduled tribes will also have to satisfy this requirement that they are inadequately represented. ಆದ್ದರಿಂದ ಸಮೀಕ್ಷೆಗೆ ಈಗ ಆಗಿರೋ ಸಮೀಕ್ಷೆ ನೀವು ವರದಿನ ಬಿಡುಗಡೆ ಮಾಡೋದಕ್ಕೆ ಒತ್ತಾಯ ಮಾಡಿ, ಅದ್ರ ಮೇಲೆ ಪಟ್ಟಿನ ಪುನರ್ವಿಮರ್ಶೆ ಮಾಡಲಿಕ್ಕೆ ಒತ್ತಾಯ ಮಾಡಿ. ಖಂಡಿತವಾಗಿಯೂ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಅದರಲ್ಲೂ ಉತ್ತರ ಇದೆ. ಆಮೇಲೆ ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆ 10 ವರ್ಷಕ್ಕೆ ಅಂತ. ಅವನವ್ರ ಆಯೋಗ ಹೇಳಿದೆ 10 ವರ್ಷ ಆದಮೇಲೆ ರಿವ್ಯೂ ಮಾಡಬೇಕು ನನ್ನ ರಿಪೋರ್ಟ್ನ. ಅವನವ್ರ ಆಯೋಗ ಹೇಳಿದೆ. ಕರ್ನಾಟಕ ಆ್ಯಕ್ಟಲ್ಲಿ ಸೆಕ್ಷನ್ 11 ಪ್ರಕಾರ ಆ್ಯಕ್ಟಲ್ಲೇ ಇದೆ. ಪ್ರತಿ 10 ವರ್ಷ ನೀವು ಕೇಸ್ ಹಾಕ್ತೀರಾ, ಬೆಳಿಗ್ಗೆನೆ ನಾನು ರೆಡಿ ಮಾಡಿ ಹಾಕ್ತೀನಿ. ಎಲ್ರಿಗೂ ನೋಡಿ, 16(4) ದಯವಿಟ್ಟು ಒಂದು ಗಮನಿಸಬೇಕು. 16(4) SC STಗೆ ಬೇರೆ ಇಲ್ಲ. ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನೋ ಪದ ಬಳಸಿದ್ದಾರೆ. ಅವರು ಎಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ಗೂ ಒಂದೇ ಕ್ವಾಲಿಫಿಕೇಶನ್, ದೇ ಶುಡ್ ಬಿ ಇನ್ಯಾಡಿಕ್ವೇಟ್ಲಿ ರೆಪ್ರೆಸೆಂಟೆಡ್. ಇಫ್ ದೇ ಆರ್ ನಾಟ್ adequately represented, then only they are entitled. They may be backward, they may be untouchables. ಈಗ ಮೀನಾ ಅಂತ ಒಂದು ಕಮ್ಯುನಿಟಿ ಇದೆ, ರಾಜಸ್ಥಾನ. ನೀವು IAS ಲಿಸ್ಟ್ ತೆಗೆದು ನೋಡಿ, ಕನಿಷ್ಠ 1,000 IAS ಆಫೀಸರ್ಸ್ ಇದ್ದಾರೆ, 2,000 IPS ಆಫೀಸರ್ಸ್ ಮೀನಾಗಳಿದ್ದಾರೆ. ಆ ಗುಜ್ಜಾರ್ ಅದಕ್ಕೆ ಅಜಿಟೇಷನ್ ಮಾಡೋದು, ನಮ್ಮನ್ನು STಗೆ ಸೇರಿಸಿ ಅಥವಾ SCಗೆ ಸೇರಿಸಿ. ಈ ಥರ ಅದು ವಿಮರ್ಶೆ ಆಗದೆ ಇರೋದ್ರಿಂದ. ಆಮೇಲೆ ಐ ಮೇ ಆಲ್ಸೋ ಶೇರ್ ವಿತ್ ಯು,
ಮೊಟ್ಟ ಮೊದಲ ಪ್ರಯತ್ನ ಮಾಡಿದ್ದು SC/ST ಲಿಸ್ಟನ್ನು ಕೂಡ ಇದನ್ನು ಪರಿಷ್ಕರಣೆ ಆಗಬೇಕು ಅಂತ ಅಂದ್ಬಿಟ್ಟು 1965ನೇ ಇಸ್ವಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿದ್ದಾಗ ಲೋಕುರ್ ಕಮಿಟಿ ಅಂತ ಒಂದು ಕಮಿಟಿಯನ್ನು ನೇಮಕ ಮಾಡಿದ್ರು. ಲೋಕರ್ ಕಮಿಟಿ ಒಂದು ವರದಿಯನ್ನು ಕೊಡ್ತು. ಆ ವರದಿ ಕೊಟ್ಟ ಆಧಾರದ ಮೇಲೆ ಪಾರ್ಲಿಮೆಂಟ್ನಲ್ಲಿ ಒಂದು ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಲಾಯಿತು. ಆದರೆ ಬಹುತೇಕ ಬಲಾಢ್ಯ ಜಾತಿಗಳಿಗೆ ಸೇರಿದ MP ಗಳೇ ಇದ್ದಿದ್ದರಿಂದ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದಿದ್ದರು. ಇಂದಿರಾ ಗಾಂಧಿ ಅವರಿಗೆ ಅದನ್ನು ಬಿಲ್ ಪಾಸ್ ಮಾಡುವಷ್ಟು ಇದು ಆಗಲಿಲ್ಲ, ಸಾಮರ್ಥ್ಯ ಬರಲಿಲ್ಲ. ಅದನ್ನು ಸೆಲೆಕ್ಟ್ ಕಮಿಟಿಗೆ ಇದನ್ನು ಮಾಡಿದರು, ರೆಫರ್ ಮಾಡಿದರು. ಏತನ್ಮಧ್ಯೆ ಪಾರ್ಲಿಮೆಂಟ್ ಡಿಸಾಲ್ವ್ ಆಯಿತು. 71 ಚುನಾವಣೆಯಲ್ಲಿ ರೀಎಲೆಕ್ಟ್ ಆದಮೇಲೆ ಇಂದಿರಾ ಗಾಂಧಿ ಅವರು ಪರಿಷ್ಕರಣೆ ಮಾಡೋದ್ರ ಬದಲು ಹೊಸ ಬಿಲ್ ಇಂಟ್ರಡ್ಯೂಸ್ ಮಾಡಿ ಯಾರ್ಯಾರು ಒಂದೊಂದು ಕ್ಷೇತ್ರದಲ್ಲಿ ಮಾತ್ರ SC ಅಥವಾ ST ಅಂದ್ಕೊಂಡಿದ್ರೋ ಅವ್ರಿಗೆ ಆ ಕ್ಷೇತ್ರ ಇದನ್ನು ಕ್ವಾಲಿಫಿಕೇಷನ್ ತೆಗೆದಾಕಿ ರಿಮೂವಲ್ ಆಫ್ ಏರಿಯಾ ರಿಸ್ಟ್ರಿಕ್ಷನ್ಸ್ ಆ್ಯಕ್ಟ್ ಅಂತ 1976ನೇ ಇಸ್ವಿಯಲ್ಲಿ ಪಾಸಾಯಿತು. 27/7/77ರಿಂದ ಅದು ಜಾರಿಗೆ ಬಂತು. ಅದರ ಪ್ರಕಾರ ಯಾರ್ಯಾರು ಏರಿಯಾ ರಿಸ್ಟ್ರಿಕ್ಷನ್ಸ್ ಇದ್ದು, ಉದಾಹರಣೆ ಕೊಡ್ತೇನೆ, ನಾಯಕರು ಬಾಂಬೆ ಕರ್ನಾಟಕದಲ್ಲಿ ಮಾತ್ರ ಶೆಡ್ಯೂಲ್ಡ್ ಟ್ರೈಬ್ಸ್ ಇದ್ದರು. ಮೈಸೂರು ಇತರ ಪ್ರಾಂತ್ಯಗಳಿಗೆ 5 ಪ್ರಾಂತ್ಯಗಳು ಮೈಸೂರು ಸ್ಟೇಟ್ಗೆ ಸೇರಿದ್ದು, ವಿಶಾಲ ಮೈಸೂರಿಗೆ. ಕೊಡಗು, ಓಲ್ಡ್ ಮೈಸೂರು, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಆಮೇಲಿಂದ ಮಡ್ರಾಸ್, ಕೂರ್ಗ್ ಅದೇ ಹೇಳಿದ್ನಲ್ಲ ಮೊದಲು, ಕೊಡಗು ಅಂದರೆ ಅದೇ ಕೊಡಗು. ಒಟ್ಟು 5 ಕ್ಷೇತ್ರಗಳು ಬಂತು. 5 ಕ್ಷೇತ್ರಗಳಿಂದ 5 ಲಿಸ್ಟ್ ಬಂದು SC/ST. ಏರಿಯಾ ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ಸಲ್ಲಿ ಏನಾಯಿತು, 5 ಕ್ಷೇತ್ರದಲ್ಲೂ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿದ್ದರೆ ಸಾಕು, ಅವರು ಇಡೀ ರಾಜ್ಯದಲ್ಲಿ ಇವತ್ತು SC ಅಥವಾ ST ಅಂತ ಆಗ್ಬಿಟ್ಟಿದ್ದಾರೆ. ಇದು ಪರಿಷ್ಕರಣೆ ಮಾಡಿದ್ರೆ ಸರಿ ಹೋಗುತ್ತೆ, ಅದನ್ನು ಮಾಡಬೇಕು. ಅವ್ರನ್ನೇನು ಪಟ್ಟಿಯಿಂದ ಬಿಡಬೇಕಾಗಿಲ್ಲ. ಬಟ್ ಇಫ್ ದೇ ಆರ್ ನಾಟ್ ಅಡಿಕ್ವೇಟ್ಲಿ ರೆಪ್ರೆಸೆಂಟೆಡ್, ಅದನ್ನು ಒಂದು ಕಷ್ಟ ಆಗೋದೇನಂತಂದರೆ ಇಡೀ ಸಮುದಾಯ ತೆಗೆದುಕೊಳ್ಬೇಕು. SC/ST, ಇಡೀ ಶೆಡ್ಯೂಲ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್ಸ್. ನೀವು ಒಂದೊಂದು ಜಾತಿನೇ ತೆಗೆದುಕೊಂಡು ಮಾಡೋದಕ್ಕೆ ಬರೋದಿಲ್ಲ. ಬಟ್ ಇವ್ರಿಗೆ ಯಾರಿಗೆ ಹಿಂದುಳಿದ ಜಾತಿಗಳಲ್ಲಿ ನೀವು ಒಂದೊಂದು ಜಾತಿನೇ ತೆಗೆದುಕೊಂಡು ಅವ್ರನ್ನ ಹಿಂದುಳಿದವರ ಅಲ್ವಾ ಅಂತ ತೀರ್ಮಾನ ಮಾಡಲಿಕ್ಕೆ ಆ ಮಾಹಿತಿಯನ್ನು ಬಳಸ್ಕೊಬೋದು. ಎಸ್, ಓಕೆ, ಥ್ಯಾಂಕ್ ಯು ವೆರಿ ಮಚ್.